ಓಂ ಶಾಂತಿ. ಒಂದು ಊರಿನಲ್ಲಿ ಒಬ್ಬ ದೊಡ್ಡ ರಾಜನಿದ್ದ. ಅವನ ಬಳಿ ಪ್ರಪಂಚದ ಎಲ್ಲಾ ಭೌತಿಕ ಸಂಪತ್ತು, ದೊಡ್ಡ ದೊಡ್ಡ ಅರಮನೆ, ಸಾವಿರಾರು ಸೇವಕರು ಇದ್ರು. ಆದ್ರೆ ಏನ್ ಗೊತ್ತಾ, ರಾತ್ರಿ ಮಲಗಿದ್ರೆ ಅವನಿಗೆ ನಿದ್ದೆನೇ ಬರ್ತಾ ಇರಲಿಲ್ಲ. ಮನಸ್ಸಿನಲ್ಲಿ ಏನೋ ಕಳೆದುಕೊಂಡಂತಹ ಒದ್ದಾಟ, ಒಂದು ರೀತಿ ಅಶಾಂತಿ ಇತ್ತು. ಹೌದು, ಹೊರಗಿನ ಸಂಪತ್ತು ಎಷ್ಟೇ ಇದ್ರೂ ಒಳಗಿನ ನೆಮ್ಮದಿ ಇರ್ಲಿಲ್ವಲ್ವಾ? ಖಂಡಿತ. ಎಷ್ಟೇ ದೊಡ್ಡ ದೊಡ್ಡ ವೈದ್ಯರನ್ನ ಕರೆತಂದ್ರು, ಏನೇ ಪೂಜೆ ಪುನಸ್ಕಾರಗಳನ್ನ ಮಾಡಿದ್ರೂ ಅವನಿಗೆ ನೆಮ್ಮದಿ ಸಿಗ್ಲೇ ಇಲ್ಲ. ಒಂದು ದಿನ ಆತನ ಆಸ್ಥಾನಕ್ಕೆ ಒಬ್ಬ ಬಡ ಸಂತ ಬಂದ. ರಾಜ ತನ್ನ ಕಷ್ಟವನ್ನ ಆ ಸಂತನ ಮುಂದೆ ತೋಡ್ಕೊಂಡಾಗ ಆ ಸಂತ ನಗುತ್ತಾ ಹೇಳ್ದ, ರಾಜನೇ, ನಿನ್ನ ಬಳಿ ಹೊರಗಿನ ಸಂಪತ್ತಿನ ಬೆಟ್ಟವೇ ಇದೆ, ಆದರೆ ಸಂತುಷ್ಟತೆ ಎಂಬ ಒಳಗಿನ ರತ್ನ ನಿನ್ನ ಬಳಿ ಇಲ್ಲ. ಕರೆಕ್ಟ್. ಆ ರತ್ನ ಇಲ್ದೆ ಯಾವ ಅರಮನೆಯೂ ನರಕವೇ ಅಂತ ಆ ಸಂತ ಹೇಳ್ತಾನೆ. ಆಗ ರಾಜನಿಗೆ ಅರಿವಾಗುತ್ತೆ, ಅಂದ್ರೆ ಈ ಬಾಹ್ಯ ವಸ್ತುಗಳು ಎಂದಿಗೂ ಶಾಶ್ವತ ನೆಮ್ಮದಿ ನೀಡಲಾರವು, ಒಳಗಿನ ತೃಪ್ತಿಯೇ ನಿಜವಾದ ಶ್ರೀಮಂತಿಕೆ ಅಂತ. ಬಹಳ ಅದ್ಭುತವಾದ ಕಥೆ ಇದು. ಇಂದಿನ ಮುರುಳಿ ಚಿಂತನೆಗೆ ನಿಮಗೆ ಸ್ವಾಗತ. ಇಂದಿನ ಮುರುಳಿಯ ದಿನಾಂಕ 12042026 ಮತ್ತು ಇದರ ಮೂಲ ಅವ್ಯಕ್ತ ದಿನಾಂಕ 301109. ಇಂದಿನ ಮುರುಳಿಯ ಹೆಡ್ಲೈನ್: ತಂದೆಗೆ ಮತ್ತು ಸರ್ವರಿಗೆ ಪ್ರಿಯರಾಗಲು ಸಂತುಷ್ಟ ಮಣಿಯಾಗಿ, ಪ್ರತಿಯೊಂದು ಪರಿಸ್ಥಿತಿಯ ಪ್ರಭಾವದಿಂದ ಮುಕ್ತರಾಗಿ. ಓಂ ಶಾಂತಿ. ಬಹಳ ಸುಂದರವಾದ ಹೆಡ್ಲೈನ್ ನೋಡಿ. ಸಂತುಷ್ಟತೆ ಎಂಬುದು ಕೇವಲ ಒಂದು ಸಾಧಾರಣ ಗುಣ ಅಲ್ಲ. ಆಧ್ಯಾತ್ಮಿಕ ಮಾರ್ಗದಲ್ಲಿ ಅದೊಂದು ಅಡಿಪಾಯ. ನಮ್ಮ ದೈನಂದಿನ ಜೀವನವನ್ನೇ ತೆಗೆದುಕೊಳ್ಳಿ. ಮನೆಯಲ್ಲಿ ಎಲ್ಲವೂ ಸರಿಯಾಗಿದ್ರೂ ಎಷ್ಟೋ ಬಾರಿ ನಮ್ಮ ಮನಸ್ಸು ಸಣ್ಣ ಪುಟ್ಟ ವಿಚಾರಗಳಿಗೆ ಅಸಂತುಷ್ಟವಾಗತ್ತೆ. ಹೌದಲ್ವಾ? ಅಡುಗೆ ಸರಿಯಾಗಿಲ್ಲ, ಟ್ರಾಫಿಕ್ ಜಾಮ್ ಆಯ್ತು ಅಂತ. ಎಕ್ಸಾಕ್ಟ್ಲಿ. ಅಥವಾ ಯಾರೋ ನಮ್ಮನ್ನ ಗೌರವಿಸಿಲ್ಲ. ಹೀಗೆ ಪ್ರತಿಯೊಂದಕ್ಕೂ ನಾವು ಅಸಂತುಷ್ಟರಾಗ್ತಾ ಹೋದ್ರೆ ನಮ್ಮ ಆಂತರಿಕ ಶಕ್ತಿ ಪೂರ್ತಿ ಸೋರಿ ಹೋಗುತ್ತೆ. ಯಾರು ತಮ್ಮ ಒಳಗೆ ಸದಾ ತೃಪ್ತರಾಗಿರುತ್ತಾರೋ ಅವರು ಮಾತ್ರ ಪರಮಾತ್ಮನಿಗೆ ಮತ್ತು ತಮ್ಮ ಸುತ್ತಮುತ್ತಲಿನ ಎಲ್ಲರಿಗೂ ಪ್ರಿಯರಾಗಲು ಸಾಧ್ಯ ಅಂತ ಬಾಬಾ ಸ್ಪಷ್ಟಪಡಿಸ್ತಿದ್ದಾರೆ. ಖಂಡಿತ. ಹಾಗಾದ್ರೆ ಇಂದಿನ ಈ ವಿಪರೀತ ಪರಿಸ್ಥಿತಿಗಳಲ್ಲಿ ಎಲ್ಲಿ ನೋಡಿದ್ರೂ ಅಶಾಂತಿ, ಸ್ವಾರ್ಥ ತುಂಬಿರುವಾಗ ನಮ್ಮನ್ನ ನಾವು ಸುರಕ್ಷಿತವಾಗಿಡಲು ಇರುವ ಕವಚ ಯಾವುದು ಮತ್ತು ಅದರ ಪ್ರಾಯೋಗಿಕ ವಿಧಿಯೇನು? ಇದು ಬಹಳ ಮುಖ್ಯವಾದ ಪ್ರಶ್ನೆ. ಇಂದಿನ ಈ ಅಸ್ಥಿರ ಜಗತ್ತಿನಲ್ಲಿ ನಮ್ಮ ಕವಚ ಎಂದ್ರೆ ನಮ್ರತೆ ಮತ್ತು ಮಧುರತೆ. ಈಗ ನೋಡಿ, ಉದಾಹರಣೆಗೆ ಆಫೀಸ್ನಲ್ಲಿ ಯಾರಾದ್ರೂ ನಿಮ್ಮ ಮೇಲೆ ವಿನಾಕಾರಣ ಕೋಪಗೊಂಡ್ರು ಎನ್ನೋಣ. ಅವರು ನಿಮ್ಮ ಜೊತೆ ಘರ್ಷಣೆಗಿಳಿದಾಗ ನೀವು ತಿರುಗಿ ಕೋಪ ಮಾಡ್ಕೊಳ್ಳುವ ಬದಲು ಅತ್ಯಂತ ನಮ್ರತೆಯಿಂದ ಮತ್ತು ಮಧುರತೆಯಿಂದ ವರ್ತಿಸಿದ್ರೆ ಅದು ಅವರಿಗೆ ಸ್ನೇಹದ ನೀರು ಕೊಟ್ಟಂತೆ ಆಗುತ್ತೆ. ಬೆಂಕಿಗೆ ಬೆಂಕಿಯನ್ನ ಹಾಕಿದ್ರೆ ಅದು ಮತ್ತಷ್ಟು ಭಗ್ಗನೆ ಉರಿಯುತ್ತೆ ಅಲ್ವಾ? ಹೌದು, ಉರಿಯುತ್ತೆ. ಆಗದ ಬೆಂಕಿಗೆ ನೀರು ಹಾಕಿದಾಗ ಅದು ತಕ್ಷಣ ತಣ್ಣಗಾಗುತ್ತೆ. ಇದೇ ನಮ್ರತೆಯ ಕವಚದ ಪ್ರಾಯೋಗಿಕ ವಿಧಿ. ಇದು ಕೇಳಲು ಬಹಳ ಸುಲಭ, ಆದ್ರೆ ನೈಜ ಪರಿಸ್ಥಿತಿಯಲ್ಲಿ ಅಳವಡಿಸಿಕೊಳ್ಳೋದು ಕಷ್ಟ ಅನ್ಸುತ್ತಲ್ವಾ? ಹೌದು, ಅದಕ್ಕಾಗಿ ಪುರುಷಾರ್ಥ ಬೇಕು. ಸರಿ, ಬನ್ನಿ ಈ ಕವಚವನ್ನ ಹೇಗೆ ಧರಿಸುವುದು ಅಂತ ಬಾಬಾ ಅವರ ಮಹಾವಾಕ್ಯಗಳ ಮೂಲಕವೇ ಆಳವಾಗಿ ಅರ್ಥ ಮಾಡಿಕೊಳ್ಳೋಣ. ನಾನು ಮುರುಳಿಯನ್ನು ಓದ್ತೇನೆ. ಈ ದಿನ ಎಲ್ಲಾ ಕಡೆ ಸಂತುಷ್ಟಮಣಿಗಳನ್ನು ನೋಡ್ತಿದ್ದೇವೆ. ಸಂತುಷ್ಟಮಣಿಗಳು ಎಲ್ಲಾ ಕಡೆ ತಮ್ಮ ಮಣಿಯ ಹೊಳಪನ್ನು ಹರಡಿಸ್ತಿದ್ದಾವೆ. ಎಲ್ಲದಕ್ಕಿಂತ ಅತೀ ದೊಡ್ಡ ಸ್ಥಿತಿ ಸಂತುಷ್ಟತೆಯಾಗಿದೆ. ಸದಾ ಸಂತುಷ್ಟವಾಗಿರುವುದು ಎಲ್ಲರಿಗೂ ಪ್ರಿಯವಾಗುತ್ತದೆ. ತಂದೆಗಂತೂ ಪ್ರಿಯವಾಗಿಯೇ ಇದೆ. ಬಾಬಾ ಹೇಳ್ತಾರೆ, ಸಂತುಷ್ಟತೆ ಎಂಬುದು ಒಂದು ಮಣಿ, ಅಂದ್ರೆ ಒಂದು ಹೊಳೆಯುವ ರತ್ನ ಇದ್ದಂತೆ. ಯಾರು ಒಳಗಿನಿಂದ ತೃಪ್ತರಾಗಿರ್ತಾರೋ ಅವರ ಮುಖದಲ್ಲಿ ಒಂದು ವಿಶೇಷವಾದ ಹೊಳಪಿರುತ್ತೆ. ಆ ಹೊಳಪು ಅವರ ಸುತ್ತಮುತ್ತಲಿನ ವಾತಾವರಣವನ್ನೇ ಶಾಂತಗೊಳಿಸುತ್ತೆ. ಹೌದು, ಆ ವೈಬ್ರೇಷನ್ ಎಲ್ಲರಿಗೂ ತಲುಪುತ್ತೆ. ಖಂಡಿತ. ನಾವು ಜಗತ್ತಿನ ಎಲ್ಲರನ್ನೂ ನಮ್ಮ ಇಷ್ಟದಂತೆ ಬದಲಾಯಿಸಲು ಸಾಧ್ಯವಿಲ್ಲ. ಆದ್ರೆ ನಾವು ಸಂತುಷ್ಟರಾಗಿದ್ರೆ ಆ ಮಧುರತೆ ಎಲ್ಲರಿಗೂ ಪ್ರಿಯವಾಗುತ್ತೆ. ಕರೆಕ್ಟ್. ಮುಂದೆ ಬಾಬಾ ಹೇಳ್ತಾರೆ, ಯಾರಿಗೆ ಸರ್ವ ಪ್ರಾಪ್ತಿಗಳಾಗಿದೆಯೋ ಅವರೇ ಸದಾ ಸಂತುಷ್ಟವಾಗಿರಲು ಸಾಧ್ಯ. ಪ್ರಾಪ್ತಿಗಳಿಗೆ ಆಧಾರ ಸಂತುಷ್ಟತೆಯಾಗಿದೆ. ಆದ್ದರಿಂದ ಅಂತಹ ಆತ್ಮಗಳು ಸರ್ವಬ್ರಾಹ್ಮಣ ಆತ್ಮರಿಗೆ ಪ್ರಿಯವಾಗಿದ್ದಾರೆ. ಸರ್ವ ಪ್ರಾಪ್ತಿಗಳು ಅರ್ಥಾತ್ ಸದಾ ಸಂತುಷ್ಟವಾಗಿರುವುದು. ಸಂತುಷ್ಟ ಆತ್ಮನ ಪ್ರಭಾವ ವಾಯುಮಂಡಲದಲ್ಲೂ ಸಹ ಆಗುತ್ತದೆ ಮತ್ತು ಸರ್ವ ಪ್ರಾಪ್ತಿಗಳು ಪರಮಾತ್ಮನ ಕೊಡುಗೆಯಾಗಿದೆ. ಹೌದು, ಪರಮಾತ್ಮ ತಂದೆಯ ಮೂಲಕ ಸರ್ವಶಕ್ತಿಗಳು, ಸರ್ವಗುಣಗಳು, ಸರ್ವ ಖಜಾನೆಗಳು ಪ್ರಾಪ್ತಿ ಮಾಡಿಕೊಂಡಿರುವ ಆತ್ಮ ಸದಾ ಸಂತುಷ್ಟವಾಗಿರುತ್ತದೆ. ಸಂತುಷ್ಟ ಆತ್ಮನ ಸ್ಥಿತಿ ಸದಾ ಪ್ರಗತಿಯ ಕಡೆ ಇರುತ್ತದೆ. ಅಂದರೆ ಈ ಮಾತನ್ನ ಪ್ರಾಯೋಗಿಕವಾಗಿ ಹೇಗೆ ಅರ್ಥ ಮಾಡಿಕೊಳ್ಳೋದು?
ನಾವು ಅನೇಕ ಬಾರಿ ಏನನ್ನಾದರೂ ಸಾಧಿಸಿದರೂ ತೃಪ್ತರಾಗುವುದಿಲ್ಲ ಅಲ್ವಾ? ಬಾಬಾ ಹೇಳ್ತಾರೆ, ಲೌಕಿಕ ಪ್ರಾಪ್ತಿಗಳು ಮತ್ತು ಅಲೌಕಿಕ ಪ್ರಾಪ್ತಿಗಳ ನಡುವೆ ಬಹಳ ದೊಡ್ಡ ವ್ಯತ್ಯಾಸ ಇದೆ. ಲೌಕಿಕದಲ್ಲಿ ಈಗ ನೋಡಿ, ನೀವೊಂದು ಮನೆ ಕಟ್ಟಿಸಿದ್ರೆ ಇನ್ನೊಂದು ದೊಡ್ಡ ಮನೆ ಬೇಕು ಎನ್ಸುತ್ತೆ. ಅಲ್ಲಿ ಪ್ರಾಪ್ತಿ ಇದ್ರೂ ಸಂತುಷ್ಟತೆ ಇರುವುದಿಲ್ಲ. ಆಸೆಗಳು ಮುಗಿಯೋದೇ ಇಲ್ಲ. ಎಕ್ಸಾಕ್ಟ್ಲಿ. ಆದ್ರೆ ಇಲ್ಲಿ ಪರಮಾತ್ಮನಿಂದ ಸಿಕ್ತಿರುವ ಜ್ಞಾನ, ಗುಣಗಳು ಮತ್ತು ಶಕ್ತಿಗಳ ಖಜಾನೆ ಅದು ಅವಿನಾಶಿಯಾದಿದೆ. ಒಮ್ಮೆ ನೀವು ನಾನು ಪರಮಾತ್ಮನ ಮಗು, ನನಗೆ ಎಲ್ಲವೂ ಸಿಕ್ಕಿದೆ ಎಂಬ ಭರ್ಪೂರ ಸ್ಥಿತಿಗೆ ಬಂದ್ರೆ ಆ ಆಂತರಿಕ ಪ್ರಾಪ್ತಿಯೇ ನಿಮ್ಮನ್ನ ಸದಾ ಪ್ರಗತಿಯ ಕಡೆಗೆ ಕೊಂಡೊಯ್ಯುತ್ತೆ. ಇದು ಬಹಳ ಆಳವಾದ ವಿಚಾರ. ಆದರೆ ಪರಿಸ್ಥಿತಿಗಳು ನಮ್ಮ ಕೈಮೀರಿ ಹೋದಾಗ ಏನ್ ಮಾಡೋದು? ಬಾಬಾ ಅದಕ್ಕೆ ಬಹಳ ಸುಂದರವಾದ ಉತ್ತರವನ್ನೇ ನೀಡಿದ್ದಾರೆ. ಪರಿಸ್ಥಿತಿ ಸಂತುಷ್ಟ ಆತ್ಮನ ಮೇಲೆ ಪ್ರಭಾವ ಹಾಕಲು ಸಾಧ್ಯವಿಲ್ಲ. ಏಕೆಂದರೆ ಎಲ್ಲಿ ಸಂತುಷ್ಟತೆ ಇದೆಯೋ ಅಲ್ಲಿ ಸರ್ವಶಕ್ತಿಗಳು, ಸರ್ವಗುಣಗಳು ಸ್ವತಃವಾಗಿಯೇ ಬರ್ತದೆ. ಒಂದು ಸಂತುಷ್ಟತೆ ಅನೇಕ ಗುಣಗಳನ್ನು ತನ್ನದನ್ನಾಗಿ ಮಾಡಿಕೊಳ್ಳುತ್ತದೆ ಅಂದಾಗ ಪ್ರತಿಯೊಬ್ಬರೂ ನಾನು ಸದಾ ಸಂತುಷ್ಟ ಆತ್ಮನಾಗಿದ್ದೇನೆ ಎಂದು ತಮ್ಮನ್ನು ತಾವು ಕೇಳಿಕೊಳ್ಳಿ. ಸಂತುಷ್ಟ ಆತ್ಮ ಸದಾ ಸರ್ವರಿಗೆ, ತಂದೆಗೆ ಸಮೀಪ ಮತ್ತು ಸಮಾನ ಸ್ಥಿತಿಯಲ್ಲಿ ಇರುತ್ತಾರೆ. ಹೌದು. ಆದರೆ ಈ ಸ್ಥಿತಿಯಲ್ಲಿ ಇರಲು ಬಹಳ ಸಾಕ್ಷಿ ಸ್ಥಿತಿ ಬೇಕಾಗಿದೆ, ತ್ರಿಕಾಲದರ್ಶಿ ಸ್ಥಿತಿ ಬೇಕಾಗಿದೆ. ಪ್ರತಿಯೊಂದು ಕರ್ಮ ತ್ರಿಕಾಲದರ್ಶಿ, ಅರ್ಥಾತ್ ಪ್ರತಿಯೊಂದು ಮಾತನ್ನು 3 ಕಾಲಗಳನ್ನು ಪರಿಶೀಲನೆ ಮಾಡಿ ನಂತರ ಕರ್ಮ ಮಾಡುವರು. ಇದಕ್ಕಾಗಿ 2 ಮಾತುಗಳು ಅವಶ್ಯವಾಗಿ ಬೇಕಾಗಿದೆ. ಅವೆರಡು ಮಾತುಗಳು ಸಂಬಂಧ ಮತ್ತು ಸಂಪತ್ತು. ಬಾಬಾ ಹೇಳ್ತಾರೆ, ಪರಿಸ್ಥಿತಿಗಳು ಎಷ್ಟೇ ದೊಡ್ಡದಾಗಿರ್ಲಿ, ನಿಮ್ಮ ಆಂತರಿಕ ಸ್ಥಿತಿ ಅಂದ್ರೆ ಆ ಮನಸ್ಥಿತಿ ಅದಕ್ಕಿಂತ ದೊಡ್ಡದಾಗಿರ್ಬೇಕು. ಇದಕ್ಕಾಗಿ ಬಾಬಾ ನಮ್ಗೆ ತ್ರಿಕಾಲದರ್ಶಿ ಆಗಲು ಹೇಳ್ತಿದ್ದಾರೆ. ಅಂದ್ರೆ ಹಿಂದೆ, ಇಂದು, ಮುಂದೆ 3 ಕಾಲಗಳನ್ನು ಅರಿತವರಲ್ವಾ? ಖಂಡಿತ. ಯಾವುದೇ ಘಟನೆ ನಡೆದಾಗ ಕೇವಲ ಈ ಕ್ಷಣವನ್ನ ಮಾತ್ರ ನೋಡಿ ಗಾಬರಿಯಾಗಬಾರ್ದು. ಇದರ ಹಿಂದಿನ ಕಾರಣ ಏನು, ಮುಂದಿನ ಕಲ್ಯಾಣ ಏನು ಅಂತ ವಿಶ್ಲೇಷಿಸಿದಾಗ ನಾವು ಸಾಕ್ಷಿ ಸ್ಥಿತಿಗೆ ತಲುಪುತ್ತೇವೆ. ಮತ್ತು ಬಾಬಾ ಹೇಳಿದ ಆ ಸಂಬಂಧ ಮತ್ತು ಸಂಪತ್ತು, ಪರಮಾತ್ಮನೊಡನೆ ನಮ್ಮ ಸಂಬಂಧ ಮತ್ತು ಜ್ಞಾನದ ಸಂಪತ್ತು, ಈ 2 ನಮ್ಮ ಬಳಿ ಇದ್ರೆ ನಾವು ಅಚಲರಾಗಿರಬಹುದು. ಆ ಸಾಕ್ಷಿ ಸ್ಥಿತಿಯನ್ನ ವಿವರಿಸಲು ಬಾಬಾ ಒಂದು ಅತ್ಯದ್ಭುತ ಉದಾಹರಣೆ ಕೊಟ್ಟಿದ್ದಾರೆ. ಸಂಬಂಧವೂ ಅವಿನಾಶಿ ಮತ್ತು ಸಂಪತ್ತು ಅವಿನಾಶಿಯಾಗಿದೆ. ಅವು ಅವಿನಾಶಿ ತಂದೆಯ ಮೂಲಕ ಪ್ರಾಪ್ತಿಯಾಗುತ್ತವೆ. ಅವಿನಾಶಿ ಸಂಪತ್ತು ಮತ್ತು ಸಂಬಂಧ ಪ್ರಾಪ್ತಿಯಾದಾಗ ಆತ್ಮ ಸದಾ ಸಂತುಷ್ಟ ಮತ್ತು ತಂದೆಗೆ ಸರ್ವ ಆತ್ಮಗಳಿಗೆ ಅತಿ ಪ್ರಿಯ ಆಗಿಬಿಡುತ್ತದೆ. ಯಾವುದೇ ಪರಿಸ್ಥಿತಿ ಮಾಯೆಯ ರೂಪದಲ್ಲಿ ಬಂದಾಗ ಗಾಬರಿಯಾಗುವುದಿಲ್ಲ. ಬೇಹದ್ದಿನ ಪರದೆಯ ಮೇಲೆ ಮಿಕ್ಕಿ ಮೌಸ್ ಆಟ ನಡೆಯುತ್ತಿದೆ ಎಂದು ಅನುಭವ ಮಾಡುತ್ತಾರೆ. ಚಿಂತಿತರಾಗುವುದಿಲ್ಲ. ಮಿಕ್ಕಿ ಮೌಸ್ನ ಆಟವನ್ನು ನೋಡಿ ಮನೋರಂಜನೆ ಮಾಡುತ್ತಾರೆ. ಎಂತಹ ಸುಂದರವಾದ ಹೋಲಿಕೆ ಇದು. ಹೌದು. ಮಾಯೆಯ ಭಿನ್ನ ಭಿನ್ನ ರೂಪ, ಭಿನ್ನ ಭಿನ್ನ ಮಿಕ್ಕಿ ಮೌಸ್ನ ರೂಪದಲ್ಲಿ ಅನುಭವ ಮಾಡುತ್ತಾರೆ. ಈ ರೀತಿ ಸ್ಥಿತಿಯ ಅನುಭವ ತಂದೆಯ ಮೂಲಕ ಸರ್ವರಿಗೆ ಪ್ರಾಪ್ತಿಯಾಗಲೇಬೇಕು ಮತ್ತು ಮಾಡಿದ್ದಾರೆ. ಬಾಬಾ ಹೇಳ್ತಾರೆ, ಇದೊಂದು ಅದ್ಭುತವಾದ ಮನೋವೈಜ್ಞಾನಿಕ ವಿಶ್ಲೇಷಣೆ. ಪ್ರತಿಯೊಂದು ಪರಿಸ್ಥಿತಿಯನ್ನು ನಾವು ಮಿಕ್ಕಿ ಮೌಸ್ ಆಟ ಅಂತೂ ನೋಡಬೇಕು. ಈಗ ಯೋಚಿಸಿ, ಟಿವಿಯಲ್ಲಿ ಮಿಕ್ಕಿ ಮೌಸ್ ಕಾರ್ಟೂನ್ ಬರ್ತಾ ಇರುವಾಗ, ಒಂದು ಬೆಕ್ಕು ಮಿಕ್ಕಿ ಮೌಸ್ ಹಿಂದೆ ಓಡ್ತಿರುವಾಗ ನೀವು ಟೆನ್ಷನ್ ಮಾಡ್ಕೊಳ್ತೀರಾ? ಇಲ್ಲ, ಖಂಡಿತ ಇಲ್ಲ. ನಿಮಗೆ ಗೊತ್ತು, ಅದೊಂದು ಕೇವಲ ಪರದೆಯ ಮೇಲಿನ ಚಿತ್ರ, ಅದರಿಂದ ಯಾರಿಗೂ ನಿಜವಾದ ನೋವಾಗುವುದಿಲ್ಲ ಅಂತ. ನೀವು ಅದನ್ನ ನೋಡಿ ಮನೋರಂಜನೆ ಪಡಿತೀರಿ. ಅದೇ ರೀತಿ ದೈನಂದಿನ ಜೀವನದಲ್ಲಿ ಈಗ ನಮ್ಮ ಮನೆಯಲ್ಲಿ ಯಾರಾದ್ರೂ ವಿನಾಕಾರಣ ಕಿರಿಕಿರಿ ಮಾಡಿದ್ರೆ ಅಥವಾ ಆಫೀಸ್ನಲ್ಲಿ ಬಾಸ್ ಕೋಪಗೊಂಡ್ರೆ ಆಗಲೂ ನಾವು ಸಾಕ್ಷಿಯಾಗಿರಬೇಕು. ಹೌದು. ಆ ಕ್ಷಣದಲ್ಲಿ ನಾವು ಇದೊಂದು ದೊಡ್ಡ ವಿಶ್ವನಾಟಕದ ಪರದೆಯ ಮೇಲೆ ನಡೆಯುತ್ತಿರುವ ಮಿಕ್ಕಿ ಮೌಸ್ ಆಟ, ಇದು ಇವರ ನೈಜ ಸ್ವರೂಪ ಅಲ್ಲ, ಇದೊಂದು ಪಾತ್ರವಷ್ಟೇ ಅಂತ ಸಾಕ್ಷಿಯಾಗಿ ನೋಡಿದ್ರೆ ನಮ್ಮ ಮನಸ್ಸು ಎಂದಿಗೂ ಅಶಾಂತವಾಗೋದಿಲ್ಲ. ದಾದಿ ಪ್ರಕಾಶ್ ಮಣಿಯವರನ್ನ ನಾವೆಲ್ಲರೂ ನೋಡಿದ್ದೇವೆ. ಇಡೀ ಯಜ್ಞದ ಅತಿದೊಡ್ಡ ಜವಾಬ್ದಾರಿ ಅವರ ಮೇಲಿತ್ತು. ಹೌದು, ದಾದೀಜಿಯವರ ಜೀವನವೇ ಒಂದು ದೊಡ್ಡ ಪಾಠ. ಖಂಡಿತ. ಎಷ್ಟೋ ಬಾರಿ ದೊಡ್ಡ ದೊಡ್ಡ ಸಮಸ್ಯೆಗಳು, ವಿರೋಧಗಳು ಬರ್ತಾ ಇದ್ವು. ಆದ್ರೆ ದಾದೀಜಿ ಸದಾ ಸಂತುಷ್ಟ ಮಣಿಯಾಗಿ ಅಚಲರಾಗಿರುತ್ತಿದ್ರು. ಅವರು ಪ್ರತಿಯೊಂದು ಸಮಸ್ಯೆಯನ್ನು ಇದೇ ರೀತಿ ಸಾಕ್ಷಿ ಸ್ಥಿತಿಯಲ್ಲಿ ಒಂದು ಆಟದಂತೆ ನೋಡಿ ಆನಂದಿಸುತ್ತಿದ್ರು. ದಾದೀಜಿಯವರ ಆ ಉದಾಹರಣೆ ನಮ್ಗೆಲ್ಲರಿಗೂ ಒಂದು ದೊಡ್ಡ ದಿಕ್ಸೂಚಿ.
ಈಗ ಮುರುಳಿಯ ಮುಂದಿನ ಭಾಗಕ್ಕೆ ಹೋಗೋಣ. ಇಲ್ಲಿ ನನಗೊಂದು ಬಲವಾದ ಪ್ರಶ್ನೆ ಕಾಡ್ತಾ ಇದೆ. ನಾವೆಲ್ಲರೂ ಪ್ರತಿದಿನ ಮುರುಳಿಯಲ್ಲಿ ಬಾಬಾರಿಂದ ಎಷ್ಟೋ ಸುಂದರ ವರದಾನಗಳನ್ನು ಪಡೆಯುತ್ತೇವೆ. ಆದರೂ ಅದು ನಮ್ಮ ದೈನಂದಿನ ಜೀವನದಲ್ಲಿ, ಕಷ್ಟದ ಸಮಯದಲ್ಲಿ ಏಕೆ ಫಲ ಕೊಡುವುದಿಲ್ಲ? ನಾವೆಲ್ಲಿ ಎಡವುತ್ತಿದ್ದೇವೆ? ಬಾಬಾ ಅವರ ಮುಂದಿನ ಸಾಲುಗಳಲ್ಲೇ ಇದಕ್ಕೆ ಉತ್ತರವಿದೆ ಅಂದುಕೊಳ್ತೇನೆ. ಓದಿ ನೋಡೋಣ. ಬಾಪ್ದಾದ ನೋಡುತ್ತಾರೆ, ನಿರ್ಭಯ, ಏಕಾಗ್ರ ಬುದ್ಧಿಯವರಾಗಿ ಯಾವುದೇ ಪರಿಸ್ಥಿತಿಯಲ್ಲಿ ಏರುಪೇರು ಆಗುವುದಿಲ್ಲ. ಈ ರೀತಿ ವಿಜಯೀ ಆತ್ಮಗಳು ಸದಾ ತಂದೆಯ ಪ್ರತಿಯೊಬ್ಬ ಮಗುವಿನಲ್ಲಿ, ಪ್ರತಿಯೊಬ್ಬ ಮಗು ವಿಜಯಿಯಾಗಿ ತಂದೆಗೆ ತನ್ನ ವಿಜಯದ ಸ್ವರೂಪವನ್ನು ತೋರಿಸಲಿ ಎಂಬ ಶುಭ ಆಶೆಯಿದೆ. ಹೌದು. ಪ್ರತಿಯೊಬ್ಬರೂ ತಮ್ಮೊಂದಿಗೆ ತಾವು ನಾನು ಯಾರಾಗಿದ್ದೇನೆ ಎಂದು ಕೇಳಿಕೊಳ್ಳಿ. ಬಾಬ್ದಾದಾರವರು ಮೊದಲು ತಿಳಿಸಿದ್ದಾರೆ, ಕೆಲವೊಮ್ಮೆ ಎಂಬ ಶಬ್ದ, ಸಮಯ, ಪ್ರಮಾಣ ಈಗ ಬ್ರಾಹ್ಮಣ ಶಬ್ದಕೋಶದಿಂದ ಸಮಾಪ್ತಿ ಮಾಡಿಬಿಡಿ. ಬಾಬಾ ಹೇಳ್ತಾರೆ, ನೀವು ಕೇಳಿದ ಆ ಪ್ರಶ್ನೆಗೆ ಇಲ್ಲೇ ನಿಖರವಾದ ಉತ್ತರ ಸಿಕ್ಕಿದೆ. ನಮ್ಮ ಅತಿದೊಡ್ಡ ಶತ್ರು ಆ ಕೆಲವೊಮ್ಮೆ, ಅಂದ್ರೆ ಆ ಸಮ್ ಟೈಮ್ಸ್ ಎಂಬ ಪದ. ಹೌದು, ನಾವು ಬಹಳ ಸಲ ಹಾಗೆ ಅಂದ್ಕೊಳ್ತೀವಿ ಅಲ್ವಾ? ನಾವು ಏನನ್ನುತ್ತೇವೆ? ನಾನು ಕೆಲವೊಮ್ಮೆ ಬಹಳ ಚೆನ್ನಾಗಿ ಯೋಗ ಮಾಡುತ್ತೇನೆ, ಆದ್ರೆ ಕೆಲವೊಮ್ಮೆ ಮಾಯೆಗೆ ಸೋಲುತ್ತೇನೆ. ಕೆಲವೊಮ್ಮೆ ಶಾಂತವಾಗಿರುತ್ತೇನೆ, ಕೆಲವೊಮ್ಮೆ ಕೋಪ ಬರುತ್ತೆ. ಈ ಕೆಲವೊಮ್ಮೆ ಎಂಬ ಪದವೇ ನಮ್ಮ ವರದಾನಗಳನ್ನ ನಿಷ್ಕ್ರಿಯಗೊಳಿಸುತ್ತೆ. ಬ್ರಹ್ಮಬಾಬಾ ಅವರ ಪ್ರಾಯೋಗಿಕ ಉದಾಹರಣೆಯನ್ನೇ ನೋಡಿ. ಬ್ರಹ್ಮಬಾಬಾ ಯಾವತ್ತಾದ್ರೂ ಇವತ್ತು ನನಗೆ ಸುಸ್ತಾಗಿದೆ, ಕೆಲವೊಮ್ಮೆ ಮಾತ್ರ ಯೋಗಿ ಸ್ಥಿತಿಯಲ್ಲಿರುತ್ತೇನೆ ಅಂತ ಹೇಳಿದ್ದಾರಾ? ಇಲ್ಲ, ಎಂದಿಗೂ ಇಲ್ಲ. ಅವರದು ಸದಾ ನಿರಂತರ ಯೋಗಿ ಸ್ಥಿತಿ. ನಮ್ಮ ಬ್ರಾಹ್ಮಣ ಡಿಕ್ಷನರಿಯಿಂದ ಈ ಕೆಲವೊಮ್ಮೆ ಪದವನ್ನ ಕಿತ್ತುಹಾಕಿದಾಗ ಮಾತ್ರ ನಾವು ನಿರಂತರ ವಿಜಯಗಳಾಗಲು ಸಾಧ್ಯ. ಹೌದು, ನಾವು ಈ ಕೆಲವೊಮ್ಮೆ ಎಂಬ ವ್ಯಾಧಿಗೆ ಬಲಿಯಾಗಿದ್ದೇವೆ ಅನ್ಸುತ್ತೆ. ಬಾಬಾ ಮುಂದುವರೆದು ಹೇಳ್ತಾರೆ, ತಂದೆಯಿಂದ ಸದಾಕಾಲಕ್ಕಾಗಿ ಆಸ್ತಿಯನ್ನ ಪಡೆಯಬೇಕೆಂದರೆ ಪ್ರತಿಯೊಂದು ಪ್ರಾಪ್ತಿ ಸದಾ ಪ್ರಾಪ್ತಿ ಆಗಬೇಕು. ಏಕೆಂದರೆ ತಂದೆಯ ಹೃದಯದ ಆಶೆಗಳನ್ನ ಪೂರ್ಣ ಮಾಡುವವರು ಆಶೆಗಳ ದೀಪಕರಾಗಿದ್ದೀರಿ. ಅವರ ಸಂಕಲ್ಪದಲ್ಲೂ ಸಹ ಕೆಲವೊಮ್ಮೆ ಎಂಬ ಶಬ್ದ ಬರಲು ಸಾಧ್ಯವಿಲ್ಲ. ಏಕೆ? ಸದಾ ತಂದೆಯ ಜೊತೆ ಮತ್ತು ತಂದೆಗೆ ಜೊತೆಗಾರರಾಗಿದ್ದಾರೆ, ಜೊತೆಯಲ್ಲಿರುವವರೂ ಸಹ ಆಗಿದ್ದಾರೆ ಮತ್ತು ಜೊತೆಗಾರರಾಗಿ ವಿಶ್ವಪರಿವರ್ತನೆಯ ಕಾರ್ಯವನ್ನು ಮಾಡುವವರಾಗಿದ್ದಾರೆ. ಕರೆಕ್ಟ್ ಅಂದಾಗ ಹೇಳಿ, ಈ ಸದಾಕಾಲದ ವರದಾನ ಬಾಬ್ದಾದರವರ ಮೂಲಕ ಪ್ರಾಪ್ತಿ ಮಾಡ್ಕೊಂಡ್ಬಿಟ್ಟಿದಿರಲ್ವಾ? ಇವರಂತೂ ಜನ್ಮ ಪಡಿಕೊಳ್ತಲೇ ಬಾಬ್ದಾದ ಪ್ರತಿಯೊಬ್ಬ ಮಗುವಿಗೆ ಸದಾ ಯೋಗಿ ಭವ, ಪವಿತ್ರ ಭವ ಎಂಬ ವರದಾನವನ್ನು ಕೊಡ್ತಾರೆ. ಬಾಬಾ ಹೇಳ್ತಾರೆ, ಪರಮಾತ್ಮ ನಮಗೆ ನೀಡುವ ವರದಾನಗಳು ಟೆಂಪರರಿ ಅಲ್ಲ, ಅವು ಸದಾಕಾಲದ ವರದಾನಗಳು. ನೀವು ಈ ಈಶ್ವರ್ಯ ವಿಶ್ವವಿದ್ಯಾಲಯಕ್ಕೆ ಕಾಲಿಟ್ಟ ತಕ್ಷಣವೇ, ಹುಟ್ಟಿದ ತಕ್ಷಣವೇ ಬಾಬಾ ನಿಮಗೆ ಸದಾ ಯೋಗಿ ಭವ, ಪವಿತ್ರ ಭವ ಎಂಬ ವರದಾನವನ್ನ ಕೊಟ್ಬಿಡ್ತಾರೆ. ಅಂದ್ರೆ ನಾವು ವಿಶ್ವಪರಿವರ್ತನಾ ಕಾಲದಲ್ಲಿ ಜೊತೆಗಾರರಾಗಿದ್ದೀವಿ ಅಲ್ವಾ? ಹೌದು. ಹಾಗಿದ್ದ ಮೇಲೆ ನಮ್ಮ ಸ್ಥಿತಿ ಸೆಕೆಂಡ್ಗೆ 1 ಬಾರಿ ಬದಲಾಗ್ತಾ ಇರಬಾರ್ದಾ? ಅದಕ್ಕಾಗಿಯೇ ಬಾಬಾ ಎಲ್ರಿಗೂ ಸಮಾನ ಅವಕಾಶ ನೀಡ್ತಾರಲ್ವೇ? ಮುರಳಿಯಲ್ಲಿ ಹೀಗಿದೆ ನೋಡಿ, ಈ ವರದಾನದ ಮೂಲಕ ಯಾವುದೆಲ್ಲ ಪ್ರಾಪ್ತಿಗಳಾಗುತ್ತದೋ ಅದು ಸದಾಕಾಲಕ್ಕಾಗಿ ಆಗುತ್ತದೆ, ಕೆಲವೊಮ್ಮೆ ಆಗುವುದಿಲ್ಲ, ಸದಾಕಾಲಕ್ಕಾಗಿ ಆಗುತ್ತದೆ. ಅಂದಾಗ ಎಲ್ಲ ಮಕ್ಕಳು ಸದಾಕಾಲಕ್ಕಾಗಿ ಅಧಿಕಾರಿಯಾಗಿದ್ದಾರೆ. ಏಕೆಂದರೆ ತಂದೆಯ ಪ್ರತಿಯೊಬ್ಬ ಮಗುವಿನಲ್ಲಿ ಬಲೆ ಕೊನೆಯ ಮಗುವಾಗಿರ್ಬೋದು, ಆದರೆ ತಂದೆಗೆ ಪ್ರತಿಯೊಬ್ಬ ಮಗುವಿನ ಮೇಲೆ ಹೃದಯದ ಪ್ರೀತಿ ಇದೆ. ಏಕೆಂದರೆ ಯಾರು ದೊಡ್ಡವರಿರ್ತಾರೆ ಅವರು ತಮ್ಮನ್ನು ತಾವು ಬುದ್ಧಿವಂತರು ಅಂತ ತಿಳಿಯುತ್ತಾರೆ. ಅವರು ತಂದೆಯನ್ನು ತಿಳಿದುಕೊಳ್ಳಲು ಸಾಧ್ಯವಿಲ್ಲ. ಹೌದು, ಲೌಕಿಕ ಬುದ್ಧಿವಂತರಿಗೆ ಅರ್ಥ ಆಗಲ್ಲ. ಆದರೆ ಬಾಬ್ದಾದಾರವರ ಕೊನೆಯ ಮಗು ತಂದೆಯನ್ನು ತಿಳಿದುಕೊಂಡಿದ್ದಾರೆ, ಹೃದಯದಿಂದ ನನ್ನ ಬಾಬಾ ಎಂದು ಹೇಳುತ್ತಾರೆ. ಆದ್ದರಿಂದ ತಂದೆಗೆ ಪ್ರತಿಯೊಬ್ಬ ಮಗುವಿನ ಮೇಲೆ ಅವಿನಾಶಿ ಪ್ರೀತಿ ಇದೆ. ಆದ್ದರಿಂದ ಪ್ರತಿಯೊಬ್ಬ ಮಗುವಿಗೆ ತಂದೆಯ ವರದಾನವಿದೆ. ಪ್ರತಿನಿತ್ಯ ಬಲೆ ನಂಬರ್ವಾರ್ ಆಗಿರಬಹುದು, ಆದರೆ ಒಂದೇ ಸಮಯದಲ್ಲಿ ಒಂದೇ ವರದಾನವನ್ನು ಎಲ್ಲ ಮಕ್ಕಳಿಗೆ ಒಟ್ಟಿಗೆ ಬಾಬ್ದಾದಾರರು ಕೊಡ್ತಾರೆ. ಬಾಬಾ ಹೇಳ್ತಾರೆ ನೋಡಿ, ಬಾಬಾ ತಮ್ಮ ನಿಷ್ಕಲ್ಮಶ ಪ್ರೀತಿಯನ್ನಿಲ್ಲಿ ವ್ಯಕ್ತಪಡಿಸ್ತಿದ್ದಾರೆ. ಜಗತ್ತಿನಲ್ಲಿ ದೊಡ್ಡ ಬುದ್ಧಿವಂತರಿಗೂ ಪರಮಾತ್ಮ ಯಾರು ಅಂತ ಅರ್ಥನೇ ಆಗಿಲ್ಲ. ಆದ್ರೆ ಅತ್ಯಂತ ಸಾಧಾರಣ ಹಿನ್ನೆಲೆಯಿಂದ ಬಂದಿರುವ, ಆದ್ರೆ ಹೃದಯದಿಂದ ನನ್ನ ಬಾಬಾ ಅಂತ ಕರೆಯುವ ಕಡೆಯ ಮಗುವಿಗೂ ಬಾಬಾ ಸಮಾನವಾದ ವರದಾನವನ್ನೇ ನೀಡ್ತಾರೆ. ಬಾಬಾರ ವರದಾನದಲ್ಲಿ ಯಾವುದೇ ತಾರತಮ್ಯ ಇಲ್ಲ. ಹಾಗಾದ್ರೆ ಆ ವರದಾನವನ್ನು ಬಳಸ್ಕೊಳ್ಳೋದ್ರಲ್ಲಿ ನಾವೇ ಭಿನ್ನರಾಗಿದ್ದೇವೆ ಅಲ್ವೇ? ಮುರಳಿ ಹೀಗೆ ಹೇಳುತ್ತೆ, ಪ್ರತಿನಿತ್ಯ ಬಾಬ್ದಾದಾರವರ ಪ್ರತಿಯೊಬ್ಬ ಮಕ್ಕಳು ನಂಬರ್ವಾರ್ ಆಗಿದ್ದಾರೆ. ಆದರೆ ನನ್ನ ಬಾಬಾ ಎಂದು ಹೇಳಿದರೆ ವರದಾನಕ್ಕೆ ಅಧಿಕಾರಿಯಾಗಿ ಬಿಟ್ಟಿದ್ದಾರೆ. ಪ್ರತಿಯೊಬ್ಬ ಮಗುವಿಗೆ ಭಲೆ ಎಲ್ಲೇ ಇರಲಿ, ಭಾರತದಲ್ಲಿ ಇರಲಿ, ವಿದೇಶದಲ್ಲಿರಲಿ, ಆದರೆ ವರದಾನ ಎಲ್ಲರಿಗೂ ಒಬ್ಬ ಬಾಬ್ದಾದಾರವರ ಮೂಲಕವೇ ಸಿಗುತ್ತದೆ. ಮತ್ತೆ ವರದಾನವನ್ನು ಪ್ರಾಪ್ತಿ ಮಾಡಿಕೊಂಡು ಖುಷಿಯಾಗ್ತಾರೆ. ಆದರೆ 2 ಪ್ರಕಾರದ ಮಕ್ಕಳಿದ್ದಾರೆ.
ಒಂದು ರೀತಿ ಮಕ್ಕಳು ವರದಾನವನ್ನ ನೋಡಿ ಖಂಡಿತ ಖುಷಿಯಾಗ್ತಾರೆ. ಯಾರು ಕೇವಲ ವರದಾನವನ್ನ ನೋಡಿ ಖುಷಿಯಾಗೋದಿಲ್ಲ, ಇದು ನನ್ನ ವರದಾನ ಆಗಿದೆ ಎಂದು ವರ್ಣನೆ ಮಾಡೋದಿಲ್ಲ, ಆದರೆ ವರದಾನವನ್ನು ಫಲೀಭೂತ ಮಾಡುತ್ತಾರೆ, ಅವರೇ ಮೊದಲಿನ ನಂಬರ್ ಪಡ್ಕೊಳ್ತಾರೆ. ಬಾಬಾ ಹೇಳ್ತಾರೆ, ಇಲ್ಲಿಯೇ ನೀವು ಮೊದಲು ಕೇಳಿದ ಪ್ರಶ್ನೆಗೆ ಅಂತಿಮ ಉತ್ತರ ಸಿಗುದು. ಇಬ್ರು ರೀತಿಯ ಮಕ್ಕಳಿದ್ದಾರೆ. ಒಬ್ರು ವರದಾನವನ್ನ ಓದಿ, ವಾವ್, ಇವತ್ತು ಬಾಬಾ ಎಂತ ಅದ್ಭುತ ವರದಾನ ಕೊಟ್ಟಿದ್ದಾರೆ ಅಂತ ಕೇವಲ ಖುಷಿಪಟ್ಟು ಅದನ್ನ ಡೈರಿಯಲ್ಲಿ ಬರೆದಿಟ್ಟು ಮರ್ತು ಬಿಡ್ತಾರೆ. ಹೌದು, ಬಹಳ ಜನ ಇದನ್ನೇ ಮಾಡ್ತಾರೆ. ಆದ್ರೆ ಎರಡನೆಯವರು ಆ ವರದಾನವನ್ನ ಇಡೀ ದಿನ ತಮ್ಮ ಕರ್ಮದಲ್ಲಿ ತರ್ತಾರೆ. ಯಾರು ಕರ್ಮದಲ್ಲಿ ತರ್ತಾರೋ ಅವರು ಮಾತ್ರ ನಂಬರ್ 1 ಆಗ್ತಾರೆ. ಆ ಕರ್ಮದಲ್ಲಿ ತರುವ ಪ್ರಕ್ರಿಯೆಯನ್ನ ಬಾಬಾ ಕೃಷಿಗೆ ಹೋಲಿಸಿದ್ದಾರೆ. ಅದು ಬಹಳ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ವರದಾನದಿಂದ ಲಾಭವನ್ನು ಪಡೆದುಕೊಂಡು ವರದಾನದ ಫಲವನ್ನು ತೆಗೆಯುತ್ತಾರೆ. ಬೀಜವಾಗಿದೆ, ಆದರೆ ಬೀಜವನ್ನು ಫಲೀಭೂತ ಮಾಡಿಲ್ಲವೆಂದರೆ, ಫಲವನ್ನು ತೆಗೆದಿಲ್ಲವೆಂದರೆ ಕೇವಲ ಖುಷಿಯಾಗುತ್ತದೆ. ವರದಾನದಿಂದ ಫಲ ತೆಗೆಯಲು ಹೇಗೆ? ಯಾವುದಾದರೂ ಬೀಜ ಬರುತ್ತದೆ, ಅದರ ಫಲವನ್ನು ತೆಗೆಯಲು ಇದಕ್ಕೆ ನೀರು ಮತ್ತು ಬಿಸಿಲು ಬೇಕು, ಆಗಲೇ ಫಲ ಬರುತ್ತದೆ. ಅಂದಾಗ ಇಲ್ಲೂ ಸಹ ಪ್ರತಿಯೊಬ್ಬ ಮಗು ವರದಾನದ ಫಲ ತೆಗೆಯಬೇಕು, ಯಾವುದರಿಂದ ವಿಸ್ತಾರ ಆಗುತ್ತಿರಲಿ. ಕರೆಕ್ಟ್. ತಮ್ಮ ಮನದಲ್ಲಿಯೇ ವರದಾನದ ಫಲದಿಂದ ವೃದ್ಧಿಯಾಗುತ್ತಿರಲಿ. ಇಲ್ಲೂ ಸಹ ವರದಾನದ ಫಲವನ್ನು ತೆಗೆಯಲು ಪದೇ ಪದೇ ವರದಾನವನ್ನು ಸ್ಮೃತಿಗೆ ತರಿಸಿಕೊಳ್ಳಿ ಎಂದು ಬಾಬಾ ಹೇಳ್ತಾರೆ. ಸ್ಮೃತಿ ಸ್ವರೂಪದ ಸ್ಥಿತಿಯಲ್ಲಿ ಸ್ಥಿತರಾದಿ. ಪದೇ ಪದೇ ಸ್ಮರಣೆ ಮಾಡುವುದಲ್ಲ, ಆದರೆ ಸ್ಮೃತಿ ಇರಬೇಕು. ಇದು ನೀರನ್ನು ಕೊಡುವುದು ಮತ್ತು ಸ್ವರೂಪದಲ್ಲಿ ಸ್ಥಿತರಾಗಿರುವುದು ಬಿಸಿಲು ಕೊಡುವುದು. ಅಂದಾಗ ಇದು ಫಲೀಭೂತ ಆಗುವುದರಿಂದ ಸ್ವಯಂನಲ್ಲೂ ಬಹಳ ಶಕ್ತಿ ತುಂಬುತ್ತದೆ ಮತ್ತು ಬೇರೆಯವರಿಗೂ ಆ ಫಲದ ಮೂಲಕ ಶಕ್ತಿಯ ಅನುಭವ ಮಾಡಿಸಬಹುದು. ಎಂತಹ ಸುಂದರವಾದ ರೂಪಕ ನೋಡಿ ಇದು. ಬಾಬಾ ಹೇಳ್ತಾರೆ, ವರದಾನ ಎಂಬುದು ಕೇವಲ ಒಂದು ಬೀಜ ಇದ್ದಂತೆ. ನೀವು ಉತ್ತಮ ಗುಣಮಟ್ಟದ ಬೀಜವನ್ನ ಕಪಾಟನಲ್ಲಿ ಇಟ್ಟುಕೊಂಡ್ರೆ ಅದರಿಂದ ಹಣ್ಣು ಸಿಗುತ್ತಾ? ಖಂಡಿತ ಇಲ್ಲ. ಆ ವರದಾನವೆಂಬ ಬೀಜಕ್ಕೆ ಸ್ಮೃತಿ ಅಂದ್ರೆ ಆಳವಾದ ನೆನಪು ಎಂಬ ನೀರು ಹಾಕಬೇಕು. ಕೇವಲ ಬಾಯಲ್ಲಿ ಜಪ ಮಾಡುವುದಲ್ಲ, ಒಳಗಿನ ಆಳವಾದ ಸ್ಮೃತಿ ಇರಬೇಕು. ಜೊತೆಗೆ ಸ್ವರೂಪದಲ್ಲಿ ಸ್ಥಿತರಾಗುವುದು ಅಂದ್ರೆ ಆ ವರದಾನದಂತೆ ಪ್ರಾಯೋಗಿಕವಾಗಿ ಜೀವಿಸುವುದು ಎಂಬ ಬಿಸಿಲು ಬೇಕು. ಆಗ ಮಾತ್ರ ಆ ಬೀಜ ಮರವಾಗಿ ಹಣ್ಣು ಬಿಟ್ಟು ನಿಮ್ಗೂ ಶಕ್ತಿ ನೀಡುತ್ತೆ ಮತ್ತು ಬೇರೆಯವರಿಗೂ ಆಸರೆಯಾಗುತ್ತೆ. ಇದೊಂದು ಕಣ್ತೆರೆಸುವ ವಿಚಾರ. ನಾವು ವರದಾನಗಳನ್ನ ಕೇವಲ ಓದುವ ಬದಲು ಅದನ್ನ ಬಿತ್ತಿ ಬೆಳೆಸಬೇಕು ಅಲ್ವಾ? ಈಗ ಮುರಳಿಯ ಮುಂದಿನ ಭಾಗ, ಇದು ಬಹಳ ಎಚ್ಚರಿಕೆಯ ಗಂಟೆಯಾಗಿದೆ. ಅಂದಾಗ ಬಾಬ್ದಾದ ಈಗ ಏನ್ ಬಯಸ್ತಾರೆ? ಏಕೆಂದ್ರೆ ಬಾಬ್ದಾದ ಅವರು ಸ್ವಲ್ಪ ಸಮಯದ ವಾರ್ನಿಂಗ್ ಕೊಡುತ್ತಲೇ ಇದ್ದಾರೆ. ಸಮಯದ ಎಚ್ಚರಿಕೆ. ಪ್ರತಿಯೊಬ್ಬ ಮಗುವಿನ ವಿದ್ಯೆಯ ಫಲಿತಾಂಶದ ಸಮಯ ಅಚಾನಕ್ ಬರುವುದಿದೆ. ಅದಕ್ಕಾಗಿ ಸದಾ ಎವರ್ ರೆಡಿ. ಜೊತೆಗೆ ಬಾಬ್ದಾದ ಈಗ ಹಾರುವ ಕಲೆಯ ತೀವ್ರ ಪುರುಷಾರ್ಥದ ಸಮಯವಾಗಿದೆ ಎಂಬ ಸೂಚನೆಯೂ ಸಹ ಕೊಡುತ್ತಿದ್ದಾರೆ. ನಡೆಯುತ್ತಿದ್ದೇವೆ ಅಲ್ಲ, ಹಾರುತ್ತಿದ್ದೇವೆ. ಸಾಧಾರಣವಾಗಿ ತಮ್ಮ ದಿನಚರಿಯನ್ನು ಕಳೆಯುವುದು ಈಗ ಅಂತಹ ಸಾಧಾರಣ ಪುರುಷಾರ್ಥದ ಸಮಯ ಕಳೆದು ಹೋಗಿದೆ. ಆದ್ದರಿಂದ ಬಾಬ್ದಾದ ಪ್ರತಿಯೊಂದು ಸೆಕೆಂಡ್, ಪ್ರತಿಯೊಂದು ಸಂಕಲ್ಪ ಚೆಕ್ ಮಾಡಿಕೊಳ್ಳಿ ಎಂದು ಸೂಚನೆ ಕೊಡುತ್ತಿದ್ದಾರೆ. ಬಾಬಾ ಹೇಳ್ತಾರೆ, ಆ ಸಮಯದ ವಾರ್ನಿಂಗ್ ಅಂದ್ರೆ ಆ ಎಚ್ಚರಿಕೆ ಈಗ ಬಹಳ ಸ್ಪಷ್ಟವಾಗಿದೆ. ಪರೀಕ್ಷೆಯ ದಿನಾಂಕ ನಮ್ಗೆ ಯಾರಿಗೂ ಗೊತ್ತಿಲ್ಲ. ಫಲಿತಾಂಶದ ಸಮಯ ಅಚಾನಕ್ಕಾಗಿ ಅಂದ್ರೆ ದಿಢೀರಂತ ಬರ್ತದೆ. ಹಾಗಾಗಿ ನಾವು ಸಾಧಾರಣ ಪುರುಷಾರ್ಥ ಅಂದ್ರೆ ಬೆಳಿಗ್ಗೆ ಎದ್ವಿ, ಸ್ವಲ್ಪ ಯೋಗ ಮಾಡಿದ್ವಿ, ಮುರಳಿ ಕೇಳಿದ್ವಿ, ಆಮೇಲೆ ಇಡೀ ದಿನ ಲೌಕಿಕದಲ್ಲಿ ಕಳೆದು ಹೋದ್ವಿ ಎಂಬ ಮನಸ್ಥಿತಿಯಿಂದ ನಾವು ಹೊರಬರಲೇಬೇಕು. ಹೌದು, ಈಗ ಹಾರುವ ಕಲೆಯ ಸಮಯ ಅಲ್ವಾ? ಖಂಡಿತ. ಪ್ರತಿ ಸೆಕೆಂಡ್, ಪ್ರತಿ ಸಂಕಲ್ಪದ ಮೇಲೂ ನಮ್ಮ ಕಾವಲು ಇರಬೇಕು. ಆ ಸಾಧಾರಣ ಪುರುಷಾರ್ಥದ ಆ ಅಪಾಯವನ್ನ ಬಾಬಾ ಮುಂದಿನ ವಾಕ್ಯದಲ್ಲಿ ಹೇಳ್ತಾರೆ. ತಮ್ಮ ತೀವ್ರ ಪುರುಷಾರ್ಥ ಮಾಡದೆ 1 ಗಂಟೆ ಸಾಧಾರಣ ಪುರುಷಾರ್ಥದಲ್ಲಿದ್ದರೆ, ಆ 1 ಗಂಟೆಯಲ್ಲಿ ಅಚಾನಕ್ ಒಂದು ವೇಳೆ ಫೈನಲ್ ಪೇಪರ್ನ ಸಮಯ ಬಂದರೆ ಅಂತಿಮಗತಿಯಾಗುತ್ತದೆ. ಆ 1 ಗಂಟೆಯ ಸಾಧಾರಣ ಪುರುಷಾರ್ಥ ಎಷ್ಟು ನಷ್ಟ ಮಾಡುತ್ತದೆ. ಆದ್ರಿಂದ ಬಾಬ್ದಾದ ಪ್ರತಿಯೊಬ್ಬ ಮಗುವಿಗೆ ಪ್ರತಿಯೊಂದು ಸಂಕಲ್ಪ, ಪ್ರತಿಯೊಂದು ಸೆಕೆಂಡ್ ಸಮಯದ ಮಹತ್ವವನ್ನ ಸಮಯ ಅನುಸಾರವಾಗಿ ಸೂಚನೆ ಕೊಡುತ್ತಿದ್ದಾರೆ. ಏರುಪೇರಿನ ಸಮಯದಲ್ಲಿ ಅಚಲರಾಗಿರುವ ಪುರುಷಾರ್ಥ ತೀವ್ರ ಪುರುಷಾರ್ಥಿಯೇ ಮಾಡಲು ಸಾಧ್ಯವಾಗುತ್ತದೆ. ಕರೆಕ್ಟ್. ಸಾಧಾರಣ ಪುರುಷಾರ್ಥಿ ಎವರ್ ರೆಡಿಯಾಗುವುದರಲ್ಲಿ ಸಮಯವನ್ನು ಉಪಯೋಗಿಸ್ತಾರೆ. ಮತ್ತು ಬಾಬ್ದಾದಾರವರು ಸೆಕೆಂಡ್ನಲ್ಲಿ ಬಿಂದು ಅರ್ಥಾತ್ ಫುಲ್ ಸ್ಟಾಪ್ ಎಂದು ಹೇಳಿದ್ದಾರೆ. ಬಾಬಾ ಹೇಳ್ತಾರೆ, ಇದು ಬಹಳ ಗಂಭೀರವಾದ ಮಾತು. ನೀವು 23 ಗಂಟೆ ಬಹಳ ಶ್ರೇಷ್ಠ ಯೋಗಿಯಾಗಿದ್ದು ಕೇವಲ 1 ಗಂಟೆ ವ್ಯರ್ಥ ಸಂಕಲ್ಪದಲ್ಲಿ ಅಥವಾ ಸಾಧಾರಣತೆಯಲ್ಲಿದ್ದಾಗ ಅದೇ ಕ್ಷಣದಲ್ಲಿ ನಿಮ್ಮ ಅಂತಿಮ ಪರೀಕ್ಷೆ ಬಂದ್ರೆ ಏನಾಗುತ್ತೆ? ನಾವು ಫೇಲ್ ಆಗ್ತೀವಲ್ವಾ?
ಖಂಡಿತ ಫೇಲ್ ಆಗ್ತೀವಿ. ಅದಕ್ಕೋಸ್ಕರನೇ ತೀವ್ರ ಪುರುಷಾರ್ಥಿ ಯಾವುದೇ ಏರುಪೇರಿನ ಪರಿಸ್ಥಿತಿ ಬಂದ್ರೂ ಸೆಕೆಂಡ್ನಲ್ಲಿ ಬಿಂದು ಅಂದ್ರೆ ಫುಲ್ ಸ್ಟಾಪ್ ಇಡ್ತಾನೆ. ಆದರೆ ಮನಸ್ಸಿಗೆ ಆ ಫುಲ್ ಸ್ಟಾಪ್ ಇಡೋದು ಎಷ್ಟೊಂದು ಕಷ್ಟ. ಏನಾದರೂ ಘಟನೆ ನಡೆದ್ರೆ ಮನಸ್ಸು ಹಲವು ಪ್ರಶ್ನೆಗಳನ್ನು ಕೇಳಲು ಶುರು ಮಾಡುತ್ತೆ. ಬಾಬಾ ಇದನ್ನೇ ಬಹಳ ಮಾರ್ಮಿಕವಾಗಿ ವಿವರಿಸಿದ್ದಾರೆ. ಒಂದು ವೇಳೆ ತೀವ್ರ ಪುರುಷಾರ್ಥಿ ಆಗಲಿಲ್ಲವೆಂದರೆ ಏನಾಗ್ತದೆ? ಅನುಭವಿಯಂತೂ ಆಗಿದ್ದೀರಿ, ಫುಲ್ ಸ್ಟಾಪ್ಗೆ ಬದಲಾಗಿ ಪ್ರಶ್ನಾರ್ಥಕ ಆಗುವುದಿಲ್ಲ ತಾನೆ? ಬಿಂದು ಎಷ್ಟು ಸಹಜವಾಗಿದೆ ಮತ್ತು ಪ್ರಶ್ನಾರ್ಥಕ ಚಿಹ್ನೆ ಎಷ್ಟು ಡೂಳ್ಕು ಆಗಿದೆ. ಫುಲ್ ಸ್ಟಾಪ್ ಇಟ್ರೆ ಎಲ್ಲ ಸ್ಟಾಪ್ ಆಗ್ಬಿಡ್ಬೇಕು. ಅಲ್ಪವಿರಾಮದ ಚಿಹ್ನೆಯೂ ಇರಬಾರ್ದು, ಆಶ್ಚರ್ಯದ ಚಿಹ್ನೆಯೂ ಸಹ ಇರಬಾರ್ದು. ಏನ್ ಮಾಡುವುದು? ಇದು ಯೋಚನೆ ಮಾಡುವ ಸಮಯವೂ ಸಹ ಸಿಗೋದಿಲ್ಲ. ಅಂದಾಗ ಯಾವುದಾದ್ರೂ ಮಗು ಇಷ್ಟು ತೀವ್ರ ಪುರುಷಾರ್ಥ ಮಾಡುವುದೇ ಪೇಪರ್ನಲ್ಲಿ ಪಾಸಾಗುವುದು ಎಂದು ಯೋಚನೆ ಮಾಡಲು ಸಾಧ್ಯವಿಲ್ಲ. ಹೌದು. ಅಂದಾಗ ಈಗಲೂ ಸಹ ಕಾರಣದಿಂದ ಅಥವಾ ಕಾರಣ ಇಲ್ಲದೇ ಇದ್ದರೂ ಏಕೆ, ಏನು, ಹೇಗೆ ಎಂಬುದು ಕೆಲವು ಮಕ್ಕಳ ಚಾರ್ಟ್ನಲ್ಲಿ ಕಂಡುಬರುವುದು ಬಾಬ್ದಾದರವರು ನೋಡುತ್ತಿದ್ದೇವೆ. ಬಾಬಾ ಹೇಳ್ತಾರೆ ನೋಡಿ, ಭಾಷೆಯಲ್ಲೇ ಎಂಥ ಸುಂದರ ಅರ್ಥ ಇದೆ. ಬಿಂದು ಇಡುವುದು ಎಷ್ಟು ಸುಲಭ ಅಲ್ವಾ? ಕೇವಲ ಒಂದು ಚುಕ್ಕೆ. ಹೌದು, ಕೇವಲ ಒಂದು ಚುಕ್ಕೆ. ಆದ್ರೆ ಪ್ರಶ್ನಾರ್ಥಕ ಚಿಹ್ನೆ ಎಷ್ಟೊಂದು ಡೊಂಕಾಗದೆ. ನಮ್ಮ ಜೀವನದಲ್ಲಿ ನಾವು ಏಕೆ, ಏನು, ಹೇಗೆ ಅಂತ ಪ್ರಶ್ನೆಗಳನ್ನ ಕೇಳಲು ಶುರು ಮಾಡಿದಾಗ ನಮ್ಮ ಸ್ಥಿತಿಯೂ ಹಾಗೆಯೇ ಡೊಂಕಾಗುತ್ತೆ ಮತ್ತು ಗೊಂದಲಮಯವಾಗುತ್ತೆ. ಜಗದಾಂಬಾಮಮ್ಮ ಅವರ ಜೀವನವನ್ನ ನಾವು ಇಲ್ಲಿ ನೆನಪಿಸ್ಕೊಳ್ಳೇಬೇಕು. ಮಮ್ಮ ಅವರ ಉದಾಹರಣೆ ಅದ್ಭುತ. ಮಮ್ಮ ಅವರ ಜೀವನದಲ್ಲಿ ಎಷ್ಟೇ ದೊಡ್ಡ ಕಷ್ಟಗಳು ಬರಲಿ, ಕೊನೆಗೆ ಅವರಿಗೆ ಕ್ಯಾನ್ಸರ್ನಂತಹ ಕಾಯಿಲೆ ಬಂದಾಗಲೂ ಅವರು ಎಂದಿಗೂ ಬಾಬಾ ನನಗೇ ಏಕೆ ಹೀಗಾಗುತ್ತಿದೆ, ನಾನೇನು ತಪ್ಪು ಮಾಡಿದೆ ಅಂತ ಪ್ರಶ್ನಿಸಿಲ್ಲ. ಅವರು ತಕ್ಷಣ ಫುಲ್ ಸ್ಟಾಪ್ ಇಟ್ರು. ಅದೇ ತೀವ್ರ ಪುರುಷಾರ್ಥ. ಮಮ್ಮ ಅವರ ಆ ಅಚಲ ವಿಶ್ವಾಸ ನಿಜಕ್ಕೂ ರೋಮಾಂಚನಕಾರಿಯಾಗಿದೆ. ಹಾಗಾದ್ರೆ ಆ ಫುಲ್ ಸ್ಟಾಪ್ ಇಡುವ ಆಂತರಿಕ ಶಕ್ತಿ ಎಲ್ಲಿಂದ ಬರುತ್ತೆ? ಬಾಬಾ ಅದಕ್ಕೂ ಬೀಗದ ಕೈ ನೀಡಿದ್ದಾರೆ. ಬಹಳ ಮಕ್ಕಳ ಚಾರ್ಟಿನಲ್ಲಿ ಬಾಬ್ದಾದ ನೋಡಿದ್ದಾರೆ, ವ್ಯರ್ಥ ಸಂಕಲ್ಪಗಳ ಅಲೆಗಳು ಸಮಯವನ್ನು ತೆಗೆದುಕೊಳ್ಳುತ್ತದೆ ಮತ್ತು ವ್ಯರ್ಥದ ವೇಗ ತೀವ್ರವಾಗುತ್ತದೆ. ಯಾವುದರಿಂದ ಸಾಧಾರಣ ಸಂಕಲ್ಪಗಳ 1 ಗಂಟೆ ಮತ್ತು ಫಾಸ್ಟ್ ಸಂಕಲ್ಪಗಳ 1 ನಿಮಿಷವಾಗಿದೆ. ಹೌದು. ಆದ್ದರಿಂದ ಈ ದಿನ ಎಲ್ಲರ ಪ್ರಿಯ ಬಾಬ್ದಾದರವರ ಪ್ರಿಯ ಸಂತುಷ್ಟ ಆತ್ಮಗಳು ಯಾರಾಗಿದ್ದಾರೆ ಎಂಬುದು ನೋಡುತ್ತಿದ್ದಾರೆ. ಸಂತುಷ್ಟ ಆತ್ಮನ ಸಂಕಲ್ಪದಲ್ಲೂ ಸಹ ಏಕೆ, ಏನು ಎಂಬ ಭಾಷೆ ಸ್ವಪ್ನದಲ್ಲೂ ಬರುವುದಿಲ್ಲ. ಏಕೆಂದರೆ ಆ ಆತ್ಮನಿಗೆ 3 ವಿಶೇಷ ಮಾತುಗಳು, 3 ಬಿಂದುಗಳು: ಆತ್ಮ, ಪರಮಾತ್ಮ ಮತ್ತು ಡ್ರಾಮಾ. 3 ಸಮಯದಲ್ಲಿ ಕಾರ್ಯದಲ್ಲಿ ತೊಡಗಿಸಬಹುದು. 3 ಬಿಂದುಗಳು. ಏಕೆಂದರೆ ಅಂತಹ ಸಮಯದಲ್ಲಿ ಶಕ್ತಿಗಳ ಖಜಾನೆಯ ಅವಶ್ಯಕವಾಗಿದೆ ಮತ್ತು ಮಾಸ್ಟರ್ ಸರ್ವಶಕ್ತಿವಂತ ಅವರಾಗಿದ್ದಾರೆ. ಯಾರು ಯಾವ ಸಮಯದಲ್ಲಿ ಯಾವ ಶಕ್ತಿಗೆ ಆರ್ಡರ್ ಮಾಡ್ತಾರೆ ಆ ಶಕ್ತಿ ಹಾಜರಾರಿ ಬಿಡಬೇಕು. ಸಹನೆ ಶಕ್ತಿ ಬೇಕಾದ್ರೆ, ಎದುರಿಸುವ ಶಕ್ತಿ ಬಂದ್ರೆ ಶಕ್ತಿಯೇ ಆಗಿದೆ, ಆದರೆ ಆ ಸಮಯದಲ್ಲಿ ಕೆಲಸಕ್ಕೆ ಬರೋದಿಲ್ಲ ಅಂದಾಗ ಸರ್ವ ಖಜಾನೆಗಳಿಗೆ 3 ಬಿಂದುಗಳು ಬೀಗದ ಕೈಯಾಗಿದೆ. ತಾವು, ತಂದೆ ಮತ್ತು ಡ್ರಾಮಾ ಆಗಿದೆ. ಬಾಬಾ ಹೇಳ್ತಾರೆ, ಆ ಪ್ರಶ್ನಾರ್ಥಕ ಚಿಹ್ನೆಯನ್ನ ಅಳಸಿ ಹಾಕಲು ನಮ್ಮ ಬಳಿ 3 ಬಿಂದುಗಳ ಬೀಗದ ಕೈಯಿದೆ. ಆ 3 ಬಿಂದುಗಳು ಯಾವುವು? ಮೊದಲನೇದು, ನಾನು ಒಂದು ಬಿಂದು ಸ್ವರೂಪ ಆತ್ಮ. ಎರಡನೇದು, ನನ್ನ ತಂದೆ ಬಿಂದು ಸ್ವರೂಪ ಪರಮಾತ್ಮ. ಮತ್ತು 3ನೇದು, ನಡೆದಿರುವಂತಹ ಈ ವಿಶ್ವನಾಟಕ ಅಂದ್ರೆ ಈ ಡ್ರಾಮಾ ಒಂದು ಕಲ್ಯಾಣಕಾರಿ ಬಿಂದು. ಹೌದು, ಈ 3 ಬಿಂದುಗಳು ನೆನಪಿದ್ದರೆ ಯಾವ ಪ್ರಶ್ನೆಯೂ ಬರೋದಿಲ್ಲ. ಖಂಡಿತ. ಈ 3 ಬಿಂದುಗಳನ್ನ ನೀವು ನೆನಪು ಮಾಡಿಕೊಂಡ ತಕ್ಷಣ ನಿಮಗೆ ಯಾವ ಶಕ್ತಿ ಅಗತ್ಯ ಇದೆಯೋ, ಅದು ಸಹನಾ ಶಕ್ತಿಯಾಗಿರ್ಲಿ, ಎದುರಿಸುವ ಶಕ್ತಿಯಾಗಿರ್ಲಿ, ಆ ಶಕ್ತಿ ತಕ್ಷಣ ಹಾಜರಾಗುತ್ತೆ. ಆದ್ರೆ ಆ ಸಮಯದಲ್ಲಿ ಆ ಬಿಂದುಗಳ ಸ್ಮೃತಿ ಇರಬೇಕು ಅಷ್ಟೇ. ಇದು ಅತ್ಯಂತ ಶಕ್ತಿಶಾಲಿ ಅಭ್ಯಾಸ. ಇದೇ ಹಿನ್ನೆಲೆಯಲ್ಲಿ ಬಾಬಾ ನಮ್ಗೆಲ್ರಿಗೂ ಒಂದು ಅದ್ಭುತ ಚಾಲೆಂಜ್ ನೀಡಿದ್ದಾರೆ. ಬಾಬ್ದಾದಾರವರಿಗೆ ಒಂದು ಸಂಕಲ್ಪ ಇದೆ, ಹೇಳೋದೆ ಮಾಡಬೇಕಾಗ್ತದೆ. ಯಾರು ಮಾಡಲು ಸಿದ್ಧರಾಗಿದ್ದಾರೆ ಅವರು ಕೈ ಎತ್ತಿ ಮಾಡಬೇಕಾಗ್ತದೆ. ಕೈ ಎತ್ತುತ್ತಿದ್ದಾರೆ, ಮನಸ್ಸಿನ ಕೈ ಎತ್ತುತ್ತಿದ್ದೀರಾ ಅಥವಾ ಶರೀರದ ಕೈ ಎತ್ತುತ್ತಿದ್ದೀರಾ? ಮನಸ್ಸಿನ ಕೈ ಪಕ್ಕಾ ಆಗುತ್ತದೆ. ಬಾಬ್ದಾದಾರವರು ಸಮಯ ಪ್ರಮಾಣ ಪ್ರತಿಯೊಬ್ಬ ಮಕ್ಕಳ ಮೇಲೆ 15 ದಿನದ ನಂತರ ಮತ್ತೆ ಬಾಬರವರ ಮಿಲನ ಇರುತ್ತದೆ. ಅಂದಾಗ ಈ 15 ದಿನಗಳಲ್ಲಿ ಪ್ರಾಕ್ಟೀಸ್ಗಾಗಿ ವಿಶೇಷ ಅಭ್ಯಾಸ ಮಾಡ್ಲಿ ಎಂಬ ಶುಭ ಆಸೆ ಇಟ್ಟುಕೊಳ್ಳುತ್ತಾರೆ. ಬಾಬಾ ಹೇಳ್ತಾರೆ ಏನ್ ಗೊತ್ತಾ, ಬರೀ ಕೈ ಎತ್ತುದಲ್ಲ, ಮನಸ್ಸಿನಿಂದ ಒಪ್ಪಿಕೊಳ್ಳಬೇಕು. ಮುಂದಿನ 15 ದಿನಗಳ ಕಾಲ ನಮ್ಮೆಲ್ಲರ ಪುರುಷಾರ್ಥದ ಮಟ್ಟ ಹೇಗಿರ್ಬೇಕು ಎಂಬುದಕ್ಕೆ ಬಾಬಾ ಒಂದು ಟ್ರಯಲ್ ಅಂದ್ರೆ ಒಂದು ಪರೀಕ್ಷೆಯನ್ನ ಕೊಡ್ತಾ ಇದ್ದಾರೆ. ಇದೊಂದು ಹೋಮ್ವರ್ಕ್ ಇದ್ದಂತೆ.
ಹೌದು, ಆ ಹೋಂವರ್ಕ್ ಬಹಳ ಸ್ಪಷ್ಟವಾಗಿದೆ. ಸದಾ ಅಂತೂ ಇರಬೇಕು. ಆದರೆ 15 ದಿನದ ಟ್ರಯಲ್ ಮಾಡಿ ಮತ್ತು ತಮ್ಮ ತಮ್ಮ ಸಂಬಂಧಿತ ಸೇವಾ ಕೇಂದ್ರದವರಿಂದಲೂ ಮಾಡಿಸಿ. ಸುತ್ತುತ್ತ ಫೋನ್ ಮಾಡಿ ಅವರಿಗೆ ನೆನಪಿಗೆ ತರಿಸಿ. ಅವರಿಗೆ ಹೋಂವರ್ಕ್ ಮಾಡುತ್ತಿದ್ದೀರಾ ಎಂದು ನೆನಪು ಮಾಡಿ. ಹೋಂವರ್ಕ್ ಏನಾಗಿದೆ, ಸಹಜವಾಗಿದೆಯೇ? ಹೌದು. ಪ್ರತಿಯೊಂದು ಭಿನ್ನ ಭಿನ್ನ ಪರಿಸ್ಥಿತಿಯನ್ನು ಮಾತುಗಳನ್ನು ಕ್ರಾಸ್ ಮಾಡುತ್ತೀರಿ. ಆದರೆ ಈ 15 ದಿನಗಳು ಪ್ರತಿಯೊಬ್ಬರ ಸಂಕಲ್ಪ, ವಾಣಿ ಮತ್ತು ಕರ್ಮದಲ್ಲಿ ಕಡಿಮೆ ಪಕ್ಷ 80% ಅಂಕಿಗಳು ತೆಗೆದುಕೊಳ್ಳಬೇಕು. ಆದರೂ ಬಾಬ್ದಾದ 20% ಮಾರ್ಕ್ಸ್ ಕೊಟ್ಬಿಡ್ತಾರೆ. ಇಷ್ಟಾಗಿದೆಯೇ ಕೊಡುವುದೇ, ಈ ಕೆಲಸ ಕೊಡುವುದೇ? ಬಾಬಾರ ಪ್ರೀತಿ ನೋಡಿ. ಒಳ್ಳೆಯದು. 15 ದಿನ ಮಾಡಬೇಕು. ಮಾಯೆಯೂ ಸಹ ಕೇಳುತ್ತದೆ, ಮಾತುಗಳೂ ಬರುತ್ತದೆ. ಮಾತುಗಳನ್ನು ನೋಡಬಾರದು, ಪಾಸಾಗಬೇಕು. ಇದನ್ನು ನೆನಪಿಟ್ಟುಕೊಳ್ಳಬೇಕು. ಬಾಬಾ ಎಷ್ಟೊಂದು ಕರುಣಾಮಯ ತಂದೆ ನೋಡಿ. ಈ 15 ದಿನಗಳಲ್ಲಿ ನಮ್ಮ ಯೋಚನೆ, ಮಾತು ಮತ್ತು ಕೆಲಸದಲ್ಲಿ ಯಾವುದೇ ವ್ಯರ್ಥ ಇರಬಾರದು. ಅದಕ್ಕೆ ಕನಿಷ್ಠ 80% ಮಾರ್ಕ್ಸ್ ತೆಗೆದುಕೊಳ್ಳಿ. ಉಳಿದ 20% ಅನ್ನ ತಾವೇ ಗ್ರೇಸ್ ಮಾರ್ಕ್ಸ್ ಅಂದ್ರೆ ಕೃಪಾಂಕ ಆಗಿ ಕೊಡುವುದಾಗಿ ಹೇಳ್ತಿದ್ದಾರೆ. ಹೌದು, ಬಹಳ ದೊಡ್ಡ ಆಫರ್ ಇದು. ಆದ್ರೆ ಇದರ ಅರ್ಥ ನಾವು ಪ್ರಯತ್ನದಲ್ಲಿ ಸಡಿಲತೆ ತೋರಬೇಕು ಅಂತ ಅಲ್ಲ. ನಾನು ಪ್ರಯತ್ನ ಮಾಡಿದೆ, ಆದ್ರೆ ಮಾಯೆ ಬಂತು, ಪರಿಸ್ಥಿತಿ ಹಾಗೆ ಇತ್ತು ಎಂಬ ಸಬೂಬುಗಳು ಇಲ್ಲಿ ನಡೆಯೋದಿಲ್ಲ. ನಾವು ಪಾಸ್ ಆಗಲೇಬೇಕು. ಖಂಡಿತ. ಅದನ್ನೇ ಬಾಬಾ ಮುಂದುವರೆದು ಎಚ್ಚರಿಸ್ತಾರೆ. 15 ದಿನ ಯಾವುದೇ ದೊಡ್ಡ ಮಾತಲ್ಲ. ಆದರೆ ಬಾಬ್ದಾದಾರವರ ಬಳಿ ಪ್ರತಿಯೊಬ್ಬರೂ ಸತ್ಯಹೃದಯ, ಸ್ವಚ್ಛ ಹೃದಯ, ಸ್ವಪ್ನದಲ್ಲೂ ಸಂಕಲ್ಪ, ವಾಣಿ ಮತ್ತು ಕರ್ಮದಲ್ಲಿ ಪಾಸ್ ಆಗಿ ತೋರಿಸಬೇಕು. ಆಗುತ್ತದೆಯಾ? ಟೀಚರ್ಸ್ ಹೇಳಿ, ಆಗುತ್ತದೆಯಾ? 15 ದಿನ ಏನೂ ಇಲ್ಲ. ಆದರೆ ಬಾಬ್ದಾದ ಟ್ರಯಲ್ಗಾಗಿ ಸಂಕಲ್ಪವೂ ವ್ಯರ್ಥ ಆಗಬಾರದು. ಯುದ್ಧ ಮಾಡಬಾರದು, ವಿಜಯಿಯಾಗಬೇಕು. 15 ದಿನಗಳಿಗಾಗಿ ಸಂಪೂರ್ಣ ವಿಜಯಿಯಾಗಬೇಕು ಎಂದು ಹೇಳ್ತೇವೆ. ಕಷ್ಟವಾಗುತ್ತದೋ ಅಥವಾ ಸಹಜವಾಗುತ್ತದೋ? ಸಹಜವಾಗಿದೆಯೇ ಕೈ ಎತ್ತಿ. ಸಹಜವಾಗಿದೆಯೇ ಅಂದಾಗ ಬಾಬ್ದಾದ ಅವರು ಈ 15 ದಿನದ ರಿಸಲ್ಟ್ ನೋಡ್ತೇವೆ ಮತ್ತು ಮುಂದುವರಿಸ್ತೇವೆ. ಕರೆಕ್ಟ್. 15 ದಿನ ಯಾರಾದರೂ ಮಾಡಬಹುದಲ್ಲವೇ? ಮಧುಬನದವರು ಕೈಯೆತ್ತಿ. ಮುಂದೆ ಮಧುಬನದವರು ಕುಳಿತಿದ್ದಾರೆ. ಬಹಳ ಒಳ್ಳೆಯದು. ವಿದೇಶದವರು ಮತ್ತು ಭಾರತದವರು ಎಲ್ಲರೂ ಮಾಡಬೇಕು. ಹಳ್ಳಿಯವರು ಅಥವಾ ದೊಡ್ಡ ನಗರದವರು ಎಲ್ಲರೂ 15 ದಿನದ ರೆಕಾರ್ಡ್ ಇಡಬೇಕು. ಹೌದು. ಏಕೆ? ಏನು ಮಾಡ್ಲಿ? ಮಾತೆ ಆ ರೀತಿ ಇದೆ ಎಂದು ಹೇಳಬಾರದು. 80% ತೆಗೆದುಕೊಳ್ಳಲೇಬೇಕು. ಆದರೂ ಬಾಬ್ದಾದ ಹಗುರ ಮಾಡುತ್ತಿದ್ದಾರೆ. 20% ಬಿಟ್ಟಿದ್ದಾರೆ. ಏಕೆಂದರೆ ಬಾಬ್ದಾದ ನೋಡುತ್ತಿದ್ದಾರೆ. ಕೆಲವು ಕಡೆ ನಡೆಯುತ್ತಾ ಮಾಯಾ, ಹುಡುಗಾಟಿಕೆ ಮತ್ತು ಆಲಸ್ಯ. ಇದು ಇತ್ತು ಎನ್ನುವುದು ರಾಯಲ್ ಆಲಸ್ಯ ಆಗಿದೆ. ರಾಯಲ್ ಆಲಸ್ಯ. ಹುಡುಗಾಟಿಕೆ ತೀವ್ರ ಪುರುಷಾರ್ಥದಲ್ಲಿ ಕೊರತೆ ಮಾಡುತ್ತದೆ. ಏಕೆಂದರೆ ಈಗ ಬಾಬ್ದಾದ ಯಾರೆಲ್ಲ ವಿದ್ಯಾರ್ಥಿಯಾಗಿದ್ದಾನೆ, ಪ್ರತಿಯೊಬ್ಬ ವಿದ್ಯಾರ್ಥಿಗೆ ಮೊದಲು ಈ 15 ದಿನದ ಟ್ರಯಲ್ ಮಾಡಿಸಿ ಸ್ವಲ್ಪ ಸಮಯ ಅದೇ ಅಭ್ಯಾಸ ಮಾಡಿಸಲು ಬಯಸುತ್ತಾರೆ. ಎಲ್ಲರಿಂದ ಕೈ ಎತ್ತಿಸುವುದೇ? ಎವರ್ ರೆಡಿ ಆಗಿದ್ದೀರಾ? ಎಲ್ಲರೂ ಕೈ ಎತ್ತಬಹುದೇ? ಸಮಯದ ಅಭ್ಯಾಸವೂ ಬೇಕು. ಆದ್ದರಿಂದ ಈ ಸ್ವಲ್ಪ ಅಭ್ಯಾಸ ಮಾಡಿಸ್ತೇವೆ. ಬಾಬಾ ಹೇಳ್ತಾರೆ, ಇದು ಇತ್ತು ಹಾಗಾಯ್ತು ಅಂತ ಸಬೂಬು ಹೇಳುವುದು ರಾಯಲ್ ಆಲಸ್ಯ, ಅಂದ್ರೆ ಆಧ್ಯಾತ್ಮಿಕ ಸೋಮಾರಿತನ. ನಾವೆಲ್ಲರೂ ಈ 15 ದಿನಗಳ ರೆಕಾರ್ಡ್ ಇಡಬೇಕು. ನಮ್ಮ ದೈನಂದಿನ ಚಾರ್ಟ್ ಬರೆಯುವಾಗ ನಮ್ಮನ್ನ ನಾವು ಪರೀಕ್ಷಿಸಿಕೊಳ್ಳಬೇಕು. ಎಲ್ಲರೂ ಅವರು ಹಳ್ಳಿಯಲ್ಲಿರ್ಲಿ, ನಗರದಲ್ಲಿರ್ಲಿ ಈ ಅಭ್ಯಾಸವನ್ನ ಮಾಡಲೇಬೇಕು ಅಂತ ಬಾಬಾ ಆಜ್ಞೆ ಮಾಡ್ತಾ ಇದ್ದಾರೆ. ಹೌದು. ಮುಂದೆ ಹೊಸದಾಗಿ ಬಂದ ಮಕ್ಕಳಿಗೆ ಬಾಬಾ ಬಹಳ ಪ್ರೀತಿಯಿಂದ ಸ್ವಾಗತ ಕೋರುತ್ತಾರೆ. ಒಳ್ಳೆಯದು. ಈಗ ಏನು ಮಾಡಬೇಕು? ಮೊದಲನೇ ಬಾರಿ ಎಷ್ಟು ಜನ ಬಂದಿದ್ದಾರೆ ಅವರು ಎದ್ದು ನಿಲ್ಲಿ. ಒಳ್ಳೆಯದು. ತಮಗೆ ಬಾಬ್ದಾದಾರವರ ಮುಂದೆ ಬರುವ ದಿನದ ಬಹಳ ಶುಭಾಶಯಗಳು. ಮತ್ತು ಮಕ್ಕಳ ದೃಷ್ಟಿ ತಂದೆಯ ಮೇಲೆ ಬಿತ್ತು ಅಂದಾಗ ಬಹಳ ಶುಭಾಶಯಗಳು. ಒಳ್ಳೆಯದು. ಕೇಕ್ ಇಲ್ಲ ಆದರೆ ಖುಷಿಯ ಕೇಕನ್ನು ಕಟ್ ಮಾಡಿ. ಒಳ್ಳೆಯದು. ಈಗ ತಡವಾಗಿ ಬಂದಿದ್ದೀರಿ ಆದರೆ ಫಾಸ್ಟ್ ಹೋಗಿ ಮೊದಲನೇ ನಂಬರ್ ಪಡೆದುಕೊಳ್ಳಬಹುದು. ಆದ್ದರಿಂದ ಬಾಪ್ ದಾದಾರವರ ಕಡೆಯಿಂದ ಮತ್ತು ತಮ್ಮ ಸರ್ವ ಸಹೋದರ ಸಹೋದರಿಯರಿಗೆ ಶುಭಾಶಯಗಳು. ಕೊನೆಗೆ ಬರುವವರೂ ಸಹ ಫಾಸ್ಟ್ ಹೋಗಿ ಫಸ್ಟ್ನಲ್ಲಿ ಬರುವ ಉದಾಹರಣೆಯೂ ಸಹ ಇರುತ್ತದೆ. ಹೌದು, ಇದು ಬಹಳ ಪ್ರೇರಣಾದಾಯಕ. ಒಳ್ಳೆಯದು. ಎಲ್ಲಾ ಕಡೆ ಬಾಪ್ ದಾದಾರವರ ಆಸೆಗಳನ್ನು ಪೂರ್ಣ ಮಾಡುವ ಆಶಯ ದೀಪಗಳು. ಏಕೆ, ಏನು ಎಂಬ ಭಾಷೆಯಿಂದ ದೂರ ಇರುವ, ಸದಾ ಏಕರಸ, ಸದಾ ಒಬ್ಬ ಬಾಬಾ, ಬೇರೆ ಯಾರೂ ಇಲ್ಲ. ತಂದೆಯಲ್ಲಿಯೇ ವಿಶೇಷ ಜೀವನದ 3 ಸಂಬಂಧಗಳು. ತಂದೆ, ಶಿಕ್ಷಕ, ಸದ್ಗುರುವಿನ ಅನುಭವ ಮಾಡುವ, ತಂದೆಯಿಂದ ಆಸ್ತಿಯನ್ನು, ಟೀಚರಿಂದ ವಿದ್ಯೆಯ ಆಸ್ತಿಯನ್ನು ಮತ್ತು ಸದ್ಗುರುವಿನಿಂದ ವರದಾನಗಳ ಆಸ್ತಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುವ ಪದಮಗುಣ ಭಾಗ್ಯವಂತ ಪ್ರತಿಯೊಬ್ಬ ಮಗುವಿಗೆ ಬಾಬ್ದಾದಾರವರ ನೆನಪು, ಪ್ರೀತಿ ಮತ್ತು ನಮಸ್ತೆ. ದಾದಿಯವರ ಜೊತೆ ಮಾತುಕತೆ ಇದೆ ನೋಡಿ ಇಲ್ಲಿ. ಓದಿ. ಎಲ್ಲರೂ ಸಹಯೋಗ ಕೊಟ್ಟಿದ್ದಾರೆ. ಎಲ್ಲರೂ ಚೆನ್ನಾಗಿ ಮಾಡಿದ್ದೀರಿ.
ಹೇಗೆ ಮಾಡಬೇಕು ಎಂದು ಯಾರೂ ಯೋಚನೆ ಮಾಡಬೇಕಾಗಿಲ್ಲ, ಮಾಡಲೇಬೇಕು. ಒಬ್ರಿಗೊಬ್ಬರ ಸಹಯೋಗದಿಂದ ಎಲ್ಲ ಕಾರ್ಯಕ್ರಮಗಳು ಬಹಳ ಚೆನ್ನಾಗಿ ಆಗಿದೆ. ಸಂದೇಶವಂತೂ ಹರಡಿದೆ, ಸಂದೇಶ ಸಿಕ್ಕಿದೆ. ಈಗ ಮುಂದುವರಿಯಿರಿ, ಏಕೆಂದರೆ ಟಾಪಿಕ್ ಆಗಿದೆ ವರದಾನವನ್ನು ತೆಗೆದುಕೊಳ್ಳೋದು ಅಂದಾಗ ಯೋಗದ ಪ್ರೋಗ್ರಾಂನಿಂದ ಅನುಭವ ಮಾಡಿದ್ದೀರಿ. ಬಾಬಾ ಹೇಳ್ತಾರೆ, ಹೊಸಬ್ರು ನಾವು ತಡವಾಗಿ ಬಂದ್ವಲ್ಲ ಅಂತ ಕೊರಗಬೇಕಾಗಿಲ್ಲ. ಆಧ್ಯಾತ್ಮಿಕತೆಯಲ್ಲಿ ರೇಸ್ನಲ್ಲಿ ಹಿಂದೆ ಇರೋರು ಕೂಡ ತಮ್ಮ ಆ ತೀವ್ರತೆಯಿಂದ ಫಾಸ್ಟಾಗಿ ಹೋಗಿ ಫಸ್ಟ್ ನಂಬರ್ ಪಡಿಬಹುದು. ಇದು ಕೇವಲ ಅವರ ಪುರುಷಾರ್ಥದ ವೇಗವನ್ನ ಅವಲಂಬಿಸಿದೆ ಅಷ್ಟೇ. ಖಂಡಿತ. ಕೊನೆಯದಾಗಿ ಪಂಜಾಬ್ ವಲಯದವರಿಗೆ ಬಾಬಾ ಒಂದು ವಿಶೇಷ ಸೇವಾ ಸೂಚನೆ ನೀಡಿದ್ದಾರೆ. ಟರ್ನ್ ಪಂಜಾಬ್ ಝೋನಿನ ಸೇವಾದಾರಿಗಳೊಂದಿಗೆ ಪಂಜಾಬ್ಗೆ ಡ್ರಾಮಾನುಸಾರ ಸನ್ಯಾಸಿಗಳ ಮಹಾತ್ಮಗಳ ಸೇವೆಯ ಅವಕಾಶ ಸಿಕ್ಕಿದೆ ಮತ್ತು ಮಾಡುತ್ತಿದ್ದಾರೆ. ಪಂಜಾಬ್ನಲ್ಲಿ ಸ್ಥಾಪನೆ ಸಮಯದಲ್ಲಿ ಹೇಗೆ ಸೇವೆ ಪ್ರಾರಂಭವಾಗಿದೆ ಅದೇ ರೀತಿ ಸಹಯೋಗಿ ಮತ್ತು ವಾರಿಸ್ ಕ್ವಾಲಿಟಿ ಅವರು ನಿಮಿತ್ತರಾಗಿದ್ದಾರೆ. ಎಷ್ಟು ತೊಂದರೆ ಕೊಡೋರಿದ್ರು ಅಷ್ಟೇ ಒಳ್ಳೆ ಹುಲಿ ತರದ ಕ್ವಾಲಿಟಿ ಅವರು ಬಂದಿದ್ದಾರೆ. ಈಗ ಪಂಜಾಬ್ನವರು ಏನ್ ಮಾಡಬೇಕು? ಈ ವಿಶೇಷತೆ ಅಂತೂ ಈಗ ಇದೆ. ಈಗ ಪಂಜಾಬ್ನವರು ಪ್ರಸಿದ್ಧ ಆಗುವವರನ್ನು ತಯಾರು ಮಾಡಿ, ಯಾರೂ ಸಭೆಯಲ್ಲಿ ಮೈಕ್ ಆಗಿ ತಮ್ಮ ಅನುಭವವನ್ನು ತಿಳಿಸಲಿ. ಮೈಕ್ ದೊಡ್ಡದಾಗಲಿ, ಚಿಕ್ಕದು ಬೇಡ. ಹೇಗೆ ಸರ್ಕಾರದ ವಿಐಪಿ ಅಂತೂ ಬೇರೆ ಇರುತ್ತಾರೆ, ಆದರೆ ಮಹಾತ್ಮರಲ್ಲೂ ಸಹ ವಿಐಪಿ ಇರುತ್ತಾರೆ. ಕರೆಕ್ಟ್. ಆ ರೀತಿ ಯಾವುದಾದರೂ ದೊಡ್ಡ ಮೈಕ್ ತಯಾರು ಮಾಡಿ, ಯಾರು ತಮ್ಮ ಅನುಭವದಿಂದ ಅನ್ಯರನ್ನು ಉಮ್ಮಂಗದಲ್ಲಿ ತೆಗೆದುಕೊಂಡು ಬರಲಿ. ಈ ರೀತಿ ಯಾರನ್ನಾದರೂ ತಯಾರು ಮಾಡಿ ಆಗುತ್ತದೆಯೇ? ಏಕೆಂದರೆ ಈಗಿನ ಕಾಲದಲ್ಲಿ ಎಲ್ಲರೂ ಸಾಧು ಸಂತರ ಸೇವೆಯಂತೂ ದ್ವಾಪರದಿಂದ ಶುರುವಾಗಿದೆ. ಆದರೆ ತಮ್ಮ ಸಮಾನ ದೊಡ್ಡ ಗುರು ಬೇರೆಯವರನ್ನು ಶಿಷ್ಯರನ್ನಾಗಿ ಮಾಡಿಕೊಳ್ಳುವ ಉದಾಹರಣೆ ಇರುವುದಿಲ್ಲ. ಹೌದು. ಮತ್ತು ಬಾಬ್ ದಾದಾರವರು ತಮಗಿಂತಲೂ ಬುದ್ಧಿವಂತ ಮಕ್ಕಳನ್ನು ತಯಾರು ಮಾಡಿದ್ದಾರೆ, ಯಾರು ಪಬ್ಲಿಕ್ನಲ್ಲಿ ಬರುತ್ತಾರೆ. ಆದ್ದರಿಂದ ಪಂಜಾಬ್ನವರು ಯಾವುದಾದರೂ ನವೀನತೆಯನ್ನು ಮಾಡಿ ತೋರಿಸಿ. ವಿಐಪಿ ಎಲ್ಲಾ ಕಡೆಯಿಂದ ಬರುತ್ತಾರೆ, ಆದರೆ ತಾವು ಈ ರೀತಿ ಕರೆದುಕೊಂಡು ಬನ್ನಿ. ಯಾರಿಂದ ಎಲ್ಲರೂ ಕೇಳಿ ಜಾಗೃತರಾಗಲಿ, ಸಂದೇಶ ಸಿಕ್ಕಿಬಿಡಲಿ. ಆಗುತ್ತದೆಯಾ? ನೋಡುತ್ತೇವೆ. ಸ್ವಲ್ಪ ಸಮಯವಂತೂ ಹಿಡಿಸುತ್ತದೆ. ಅದೇ ಈ ರೀತಿ ಯಾರಾದರೂ ಮಾಡಿ ತೋರಿಸಿ, ಬಾಕಿ ವೃದ್ಧಿಯಂತೂ ಆಗುತ್ತದೆ. ಬಾಬಾ ಹೇಳ್ತಾರೆ, ಕೇವಲ ಸಾಧಾರಣ ಜನರ ಸೇವೆಯಷ್ಟೇ ಅಲ್ಲ, ಸಮಾಜದಲ್ಲಿ ಪ್ರಭಾವ ಬೀರುವಂಥ ಸಾಧು ಸಂತರ ವಿಐಪಿ ಮೈಕ್ ಅಂದ್ರೆ ಆ ಧ್ವನಿವರ್ಧಕವನ್ನ ನಾವು ತಯಾರು ಮಾಡಬೇಕು. ಅಂದ್ರೆ ಸಮಾಜದಲ್ಲಿ ಗೌರವಾನ್ವಿತರಾದ ಧಾರ್ಮಿಕ ಮುಖಂಡರು ಬಾಬಾರ ಈ ಜ್ಞಾನವನ್ನ ಅರಿತುಕೊಂಡು ಅವರ ಅನುಭವವನ್ನ ಸಾರ್ವಜನಿಕವಾಗಿ ಹಂಚಿಕೊಂಡಾಗ ಅದು ಲಕ್ಷಾಂತರ ಜನರಿಗೆ ಪ್ರೇರಣೆಯಾಗತ್ತೆ. ಇದು ಸೇವೆಗೆ ಒಂದು ಬಹಳ ನವೀನ ದಿಕ್ಕಾಗಿದೆ. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತಾ ಬಾಬ್ದಾದಾರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಮಕ್ಕಳೇ, ಮುರುಳಿಯ ಈ ಆಳವಾದ ಅಧ್ಯಯನದ ನಂತರ ಈಗ ನಾವು ಇಂದಿನ ಮುರುಳಿಯ ಆಧಾರದ ಮೇಲೆ ನಮ್ಮ ಜೀವನದಲ್ಲಿ ಪ್ರಾಯೋಗಿಕವಾಗಿ ಅಳವಡಿಸಿಕೊಳ್ಳಬೇಕಾದ ಧಾರಣೆಯ ಮುಖ್ಯ ಸಾರಾಂಶವನ್ನು ನೋಡೋಣ. ಧಾರಣೆಗಾಗಿ ಮುಖ್ಯ ಸಾರ. ಮೊದಲನೇ ಪಾಯಿಂಟ್, 15 ದಿನಗಳ ಕಾಲ ನಮ್ಮ ಸಂಕಲ್ಪ, ವಾಣಿ, ಕರ್ಮದಲ್ಲಿ ಯಾವುದೇ ವ್ಯರ್ಥವಿಲ್ಲದಂತೆ ನೋಡಿಕೊಳ್ಳುವ ಟ್ರಯಲ್ನಲ್ಲಿ ಪಾಸ್ ಆಗುವುದು. ಬಾಬಾ ಹೇಳ್ತಾರೆ, ಈ 15 ದಿನ ನೀವು ಮನೆಯಲ್ಲಿರ್ಲಿ ಅಥವಾ ಆಫೀಸ್ನಲ್ಲಿರ್ಲಿ, ನಿಮ್ಮ ಬಾಯಿಂದ ಬರುವ ಪ್ರತಿ ಅಕ್ಷರವೂ ಮಧುರವಾಗಿದೆಯಾ ಅಂತ ಪರೀಕ್ಷಿಸ್ಕೊಳ್ಳಿ. ಅನಗತ್ಯ, ಹರಟೆ, ಪರಚಿಂತನೆಗಳಿಗೆ ಸಂಪೂರ್ಣ ಫುಲ್ ಸ್ಟಾಪ್ ಇಡಿ. ಇದೇ ನಿಜವಾದ ಟ್ರಯಲ್. ಎರಡನೇ ಪಾಯಿಂಟು, ಪರಿಸ್ಥಿತಿಗಳನ್ನು ಮಿಕ್ಕಿ ಮೌಸ್ ಆಟದಂತೆ ನೋಡಿ ಸಾಕ್ಷಿ ಸ್ಥಿತಿಯಲ್ಲಿರುವುದು. ಬಾಬಾ ಹೇಳ್ತಾರೆ, ನೋಡಿ, ಯಾರಾದ್ರೂ ನಿಮ್ಮನ್ನ ಪ್ರಚೋದಿಸಿದಾಗ ಅಥವಾ ನಿಂದಿಸಿದಾಗ ಅವರ ಮಾತುಗಳನ್ನ ಹೃದಯಕ್ಕೆ ತೆಗೆದುಕೊಳ್ಳಬೇಡಿ. ತಕ್ಷಣವೇ ಇದು ನನ್ನ ಕರ್ಮಭೋಗದ ಲೆಕ್ಕಾಚಾರ, ಇದೊಂದು ಮಿಕ್ಕಿ ಮೌಸ್ ಆಟ ಅಂತ ಮನಸ್ಸಿಗೆ ಹೇಳಿಕೊಳ್ಳಿ. ಆಗ ನೀವು ಸಹಜವಾಗಿ ಸಾಕ್ಷಿ ಸ್ಥಿತಿಗೆ ತಲುಪ್ತೀರಿ ಮತ್ತು ಒಳಗಿನ ಸಂತುಷ್ಟತೆ ಅದು ಯಾವತ್ತೂ ಭಂಗವಾಗುವುದಿಲ್ಲ. ಈಗ ವರದಾನ, ತಂದೆಯ ಹಸ್ತ ಹಾಗೂ ಸಂಘದ ಸ್ಮೃತಿಯಿಂದ ಕಷ್ಟವನ್ನು ಸಹಜಗೊಳಿಸುವಂತಹ ನಿಶ್ಚಿಂತ ಭವ. ಹೇಗೆ ಯಾವುದೇ ಹಿರಿಯರ ಕೈಯಲ್ಲಿ ಕೈಯಿರುತ್ತದೆಯೋ ಸ್ಥಿತಿಯು ನಿಶ್ಚಿಂತವಾಗಿರುತ್ತದೆ. ಹಾಗೆಯೇ ಪ್ರತಿಯೊಂದು ಕರ್ಮದಲ್ಲಿ ಇದನ್ನೇ ತಿಳಿಯಬೇಕು. ಬಾಪ್ದಾದಾರವರು ನನ್ನ ಜೊತೆಯೂ ಇದ್ದಾರೆ ಹಾಗೂ ನಮ್ಮ ಈ ಅಲೌಕಿಕ ಜೀವನದ ಕೈ ಅವರ ಕೈಯಲ್ಲಿದೆ. ಅರ್ಥಾತ್ ಜೀವನವು ಅವರಿಗೆ ಅರ್ಪಣೆಯಾಗಿದೆ. ಹೀಗಿದ್ದಾಗ ಜವಾಬ್ದಾರಿಯೂ ಅವರದಾಗಿಬಿಡುತ್ತದೆ. ಎಲ್ಲಾ ಹೊರೆಯನ್ನು ತಂದೆಯ ಮೇಲಿಟ್ಟು ಸ್ವಯಂವನ್ನು ಹಗುರ ಮಾಡಿಬಿಡಿ. ಹೊರೆಯನ್ನಿಳಿಸುವ ಅಥವಾ ಕಷ್ಟವನ್ನು ಸಹಜಗೊಳಿಸುವ ಸಾಧನವೇ ತಂದೆಯ ಹಸ್ತ ಹಾಗೂ ಜೊತೆ, ಅಂದರೆ ಸಂಘ. ಬಾಬಾ ಹೇಳ್ತಾರೆ, ಆ ಚಿಕ್ಕ ಮಗು ತಂದೆಯ ಕೈ ಹಿಡಿದು ನಡೆಯುವಾಗ ಎಷ್ಟೊಂದು ನಿಶ್ಚಿಂತವಾಗಿರುತ್ತದೆ ಅಲ್ವಾ?
ದಾರಿಯಲ್ಲಿ ಕಲ್ಲು ಮುಳ್ಳುಗಳಿದ್ರೂ ಅದಕ್ಕೆ ಚಿಂತೆ ಇರೋದಿಲ್ಲ, ಏಕೆಂದ್ರೆ ಅದರ ಕೈ ತಂದೆಯ ಕೈಯಲ್ಲಿದೆ. ಅದೇ ರೀತಿ ನಾವು ನಮ್ಮ ಜೀವನದ ಸರ್ವಸ್ವವನ್ನು ಬಾಬಾರಿಗೆ ಅರ್ಪಿಸಿದಾಗ ಆ ಜವಾಬ್ದಾರಿ ಆ ಸರ್ವಶಕ್ತಿವಂತನದಾಗ್ತದೆ. ಎಂತಹ ದೊಡ್ಡ ಬೆಟ್ಟದಷ್ಟು ಕಷ್ಟ ಬಂದ್ರೂ ಅದು ಹತ್ತಿಯಂತೆ ಹಗುರವಾಗುತ್ತೆ. ನಮ್ಮ ತಲೆಯ ಮೇಲಿನ ಭಾರವನ್ನ ಕೆಳಗಿಳಿಸಿ ಬಾಬಾರ ಚರಣಗಳಲ್ಲಿ ಇಡುವುದೇ ಅದೇ ನಿಶ್ಚಿಂತ ಭವಸ್ಥಿತಿಯಾಗಿದೆ. ಹೌದು. ಇಂದಿನ ಸ್ಲೋಗನ್ ಪುರುಷಾರ್ಥದಲ್ಲಿ ಸತ್ಯತೆ ಇದ್ದರೆ ಬಾಪ್ ದಾದಾರವರ ವಿಶೇಷ ಸಹಯೋಗದ ಅನುಭವ ಮಾಡುವಿರಿ. ಸತ್ಯತೆ ಎಂದರೆ ಕೇವಲ ಸತ್ಯ ಮಾತನಾಡುವುದಲ್ಲ. ಸತ್ಯತೆ ಎಂದರೆ ನಮ್ಮ ಮನಸ್ಸಿನ ಆಳದಲ್ಲಿರುವ ಪ್ರಾಮಾಣಿಕತೆ. ಬಾಬಾ ಹೇಳ್ತಾರೆ ಏನ್ ಗೊತ್ತಾ, ನಾವು ತಪ್ಪು ಮಾಡಿರ್ಬೋದು ಅಥವಾ ನಮ್ಮ ಪುರುಷಾರ್ಥದಲ್ಲಿ ವೀಕ್ ಇರ್ಬೋದು, ಆದರೆ ಅದನ್ನ ಬಾಬಾರ ಮುಂದೆ ಮುಚ್ಚಿಡದೆ ಪ್ರಾಮಾಣಿಕವಾಗಿ ಒಪ್ಕೊಂಡ್ರೆ ಅಲ್ಲಿ ಸತ್ಯತೆ ಇರುತ್ತೆ. ಎಲ್ಲಿ ಸತ್ಯತೆ ಇದೆಯೋ ಅಲ್ಲಿ ಪ್ರಭುವಿನ ಸಹಕಾರ ಖಂಡಿತ ಇದ್ದೇ ಇರುತ್ತೆ. ಅವ್ಯಕ್ತ ಇಶಾರೆ ಅಂದ್ರೆ ಸೂಚನೆ. ಮಹಾನರಾಗಲು ಮಧುರತೆ ಮತ್ತು ನಮ್ರತೆಯ ಗುಣ ಧಾರಣೆ ಮಾಡಿ. ಒಂದು ವೇಳೆ ನಿಮ್ಮ ಜೊತೆ ಯಾರಾದರೂ ಘರ್ಷಣೆ ಮಾಡಿದರೆ ನೀವು ಅವರಿಗೆ ತಮ್ಮ ಸ್ನೇಹದ ನೀರನ್ನು ಕೊಡಿ. ನೀವು ನಿಮ್ಮ ಮಧುರತೆ ಮತ್ತು ನಮ್ರತೆಯ ಗುಣವನ್ನು ಬಿಡಬೇಡಿರಿ. ನಮ್ರತೆಯ ವಸ್ತ್ರವನ್ನು ಧರಿಸಿರಿ. ಈ ನಮ್ರತೆಯ ಕವಚ ಸುರಕ್ಷತೆಯ ಸಾಧನವಾಗಿದೆ. ಸಂಸ್ಕಾರಗಳ ರಾಸಮಿಲನ ಮಾಡಲು ಎಲ್ಲದಕ್ಕಿಂತ ಸಹಜ ವಿಧಿಯಾಗಿದೆ ಸ್ವಯಂ ನಮ್ರಚಿತ್ತ ಮತ್ತು ಮಧುರತೆ ಸಂಪನ್ನರಾಗಿಬಿಡಿ. ಅನ್ಯರಿಗೆ ಶ್ರೇಷ್ಠ ಸೀಟ್ ಕೊಟ್ಬಿಡಿ. ಬಾಬಾ ಹೇಳ್ತಾರೆ, ಮನೆಯಲ್ಲಿ ಅತ್ತೆ ಸೊಸೆ ಅಥವಾ ಆಫೀಸಿನಲ್ಲಿ ಸಹೋದ್ಯೋಗಿಗಳ ನಡುವೆ ಆ ಸಂಸ್ಕಾರಗಳ ಘರ್ಷಣೆ ಆದಾಗ ನಾನೇ ಸರಿ ಎಂಬ ಅಹಂಕಾರವನ್ನ ಬಿಟ್ಬಿಡಿ. ಅನ್ಯರಿಗೆ ಶ್ರೇಷ್ಠ ಸೀಟ್ ಕೊಡುವುದು ಅಂದ್ರೆ ನೀವೇ ಸರಿ ಅಂತ ಹೇಳ್ಬಿಡಿ. ಇದರಿಂದ ನಾವು ಚಿಕ್ಕವರಾಗೋದಿಲ್ಲ, ಬದಲಾಗಿ ನಾವು ನಮ್ರತೆಯಿಂದ ಮಹಾನರಾಗುತ್ತೇವೆ ಮತ್ತು ಆ ಪರಿಸ್ಥಿತಿಯನ್ನ ಬಹಳ ಸುಲಭವಾಗಿ ಗೆಲ್ತೇವೆ. ಬನ್ನಿ ಈಗ ಕೆಲವು ಕ್ಷಣಗಳು ನಮ್ಮ ಮನಸ್ಸನ್ನ ಏಕಾಗ್ರ ಮಾಡೋಣ. ಶರೀರವನ್ನ ಸಂಪೂರ್ಣವಾಗಿ ಸಡಿಲಗೊಳಿಸಿ. ನಾನು ಭ್ರುಕುಟಿಯ ಮಧ್ಯದಲ್ಲಿ ಹೊಳೆತ್ತಿರುವ ಒಂದು ಪ್ರಕಾಶಮಾನವಾದ ಸಂತುಷ್ಟಮಣಿ ಆತ್ಮ. ನನ್ನ ಪರಮಪಿತ ಶಿವಬಾಬಾರವರ ಆ ದಿವ್ಯ ಕಿರಣಗಳು, ಆ ಸರ್ವಶಕ್ತಿಗಳ ಪ್ರಕಾಶ ನನ್ನ ಮೇಲೆ ನಿರಂತರವಾಗಿ ಬೀಳ್ತಿದೆ. ನನ್ನ ಮನಸ್ಸಿನ ಎಲ್ಲ ಚಿಂತೆಗಳು, ಭಾರಗಳು ಕರಗಿ ಹೋಗುತ್ತಿವೆ. ನನ್ನ ಎದುರು ಬರುವ ಪ್ರತಿಯೊಂದು ಪರಿಸ್ಥಿತಿಯೂ, ವ್ಯಕ್ತಿಗಳ ಸಂಸ್ಕಾರವೂ ನನಗೆ ಕೇವಲ ಒಂದು ಮಿಕ್ಕಿ ಮೌಸ್ ಆಟದಂತೆ ಭಾಸವಾಗುತ್ತಿದೆ. ನಾನು ಸಾಕ್ಷಿಯಾಗಿದ್ದೇನೆ, ತ್ರಿಕಾಲದರ್ಶಿಯಾಗಿದ್ದೇನೆ. ನನ್ನ ಅಂತರಂಗದಲ್ಲಿ ಅಚಲವಾದ ಶಾಂತಿ ಮತ್ತು ಅತೀಂದ್ರಿಯ ಸುಖ ನೆಲೆಸಿದೆ. ನಾನು ಸದಾ ತಂದೆಯ ಜೊತೆ ಇರುವ ವಿಜಯೀ ಆತ್ಮ. ಓಂ ಶಾಂತಿ. ಇಂದಿನ ಪೂರ್ತಿ ದಿನ ನಮ್ಮ ಬುದ್ಧಿಯಲ್ಲಿ ಆ 3 ಬಿಂದುಗಳ ಅಭ್ಯಾಸ ಇರಲಿ. ನಾನು ಆತ್ಮ ಎಂಬ ಬಿಂದು, ಪರಮಾತ್ಮ ಬಿಂದು ಮತ್ತು ನಡೀತಿರುವ ಪ್ರತಿಯೊಂದು ಘಟನೆಯೂ ಆ ಡ್ರಾಮಾದ ಕಲ್ಯಾಣಕಾರಿ ಬಿಂದು. ವ್ಯರ್ಥ ಸಂಕಲ್ಪ ಬಂದ್ರೆ ತಕ್ಷಣ ಬಿಂದು ಇಡುವುದು. ಇದೇ ಇಂದಿನ ನಮ್ಮ ಹೋಂವರ್ಕ್ ಆಗಿರಲಿ. ಮಧುರ ಮಕ್ಕಳೇ, ಬಾಬಾರವರು ನೀಡಿರುವ ಈ 15 ದಿನಗಳ ಟ್ರಯಲ್ ಪುರುಷಾರ್ಥದಲ್ಲಿ ನೀವೆಲ್ಲರೂ ಸಂಪೂರ್ಣ ವಿಜಯಿಗಳಾಗುತ್ತೀರಿ ಎಂಬ ದೃಢವಿಶ್ವಾಸ ಆ ತಂದಗಿದೆ. ಸಮಯದ ಆ ವಾರ್ನಿಂಗ್ ಅನ್ನು ಸದಾ ನೆನಪಿನಲ್ಲಿಡಿ. ಸಾಧಾರಣತೆಯಿಂದ ಹೊರಬಂದು ಹಾರುವ ಕಲೆಯಲ್ಲಿ ಮುಂದುವರಿಯಿರಿ. ನಿಮ್ಮ ಸಂತುಷ್ಟತೆಯ ಪ್ರಭಾವ ಇಡೀ ವಾಯುಮಂಡಲವನ್ನೇ ಪವಿತ್ರಗೊಳಿಸಲಿ. ಲೈಕ್, ಶೇರ್, ಫಾರ್ವರ್ಡ್ ಮಾಡಿ. ನಾಳೆ ಮತ್ತೆ ಹೊಸ ಬಾಬಾರ ಮುರಳಿಯನ್ನ ಕೇಳೋಣ. ಓಂ ಶಾಂತಿ.